ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಪಾಂಚಜನ್ಯ ಐಎಎಸ್ ವತಿಯಿಂದ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಯನ್ನ ಪ್ರಾರಂಭಿಸೋಣ. ಮೊದಲನೇ ಪೇಜ್ನಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಯವರು. ಅದಾದ ನಂತರ ಕ್ಲಾಸಿಫೈಡ್ಸ್, ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳು. ನಂತರ ಮುಂದೆ LIC ಅವರ ಅಡ್ವರ್ಟೈಸ್ಮೆಂಟ್ ಬೇಕಾಗೋದಿಲ್ಲ. ನೇರವಾಗಿ ಮುಖ್ಯ ಪುಟಕ್ಕೆ ಹೋಗೋಣ. ಮುಖ್ಯವಾದ ವಿಷಯ, ಇಂಡಿಯಾ ಇಂಡೋನೇಷಿಯಾ ಸ್ಟ್ರೆಸ್ ಪೀಸ್ ಇನ್ ಆಸಿಯಾನ್ ರೀಜನ್. ಆಸಿಯಾನ್ ಫುಲ್ ಫಾರ್ಮ್ ಏನು? ಆಸಿಯಾನ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಈ ಒಂದು ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಗಳಲ್ಲಿ ಇನ್ನಷ್ಟು ಹೆಚ್ಚು ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಭಾರತ ಮತ್ತು ಇಂಡೋನೇಷಿಯಾ ಮುಂದಾಗತ್ತೆ ಅಂತ ಈ ಎರಡು ದೇಶಗಳ ಮಾತುಕತೆಯಲ್ಲಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಈ ವಿಷಯ ಬಂದಿದ್ದು ಯಾಕೆ ಅಂತ ನಿಮ್ಗೆ ಗೊತ್ತು. ಪ್ರೆಸಿಡೆಂಟ್ ಸುಭಾಂಶಿಯೋ ಅಥವಾ ಸುಬಿಯಾಂಟೋ ಅಂತ ಕರೀತಾರೆ, ಸುಬಿಯಾಂಟೋ ಇನ್ವೈಟ್ಸ್ ಇಂಡಿಯನ್ ಬಿಸಿನೆಸ್ ಗ್ರೂಪ್ಸ್ ಟು ಇನ್ವೆಸ್ಟ್ ಇನ್ ಕೀ ಇನ್ಫ್ರಾಸ್ಟ್ರಕ್ಚರ್. ಭಾರತದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಈಗ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಆದ ಸುಬಿಯಾಂಟೋ ಅವರು ಬಂದಿದ್ದಾರೆ ಹಾಗೂ ನಮ್ಮ ದೇಶದ ಪ್ರಧಾನಿಯವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅವರು ಮಾತುಕತೆಯ ಮೂಲಕ ಹೇಳೋದೇನಂತಂದ್ರೆ, ಭಾರತದ ಬೇರೆ ಬೇರೆ ಬಿಸಿನೆಸ್ ಗ್ರೂಪ್ಗಳು, ಉದ್ಯಮಗಳು ಇಂಡೋನೇಷ್ಯಾಕ್ಕೆ ಬಂದು ಅಲ್ಲಿ ಹೂಡಿಕೆ ಮಾಡಲಿಕ್ಕೆ ಸ್ವಾಗತ ಅವರಿಗೆ. ಅಂಡ್ ಪ್ರಾಮಿಸಸ್ ಟು ಎಕ್ಸ್ಪರ್ಟೈಟ್ ಬೈಲ್ಯಾಟ್ರಲ್ ಪ್ರಾಜೆಕ್ಟ್ಸ್. ದ್ವಿಪಕ್ಷೀಯ ಸಂಬಂಧವನ್ನ ವೃದ್ಧಿಗೊಳಿಸಲಿಕ್ಕೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳನ್ನ ಕೈಗೊಳ್ಳಲಿಕ್ಕಾಗತ್ತೆ. ಇಂಡೋನೇಷಿಯನ್ ಗವರ್ಮೆಂಟ್ ಸೆಂಡ್ ಹೈ ಲೆವೆಲ್ ಡಿಫೆನ್ಸ್ ಡೆಲಿಗೇಷನ್ ಟು ಇಂಡಿಯಾ. ಅದೇ ರೀತಿ ಇಂಡೋನೇಷಿಯಾ ಸಹ ಬೇರೆ ಬೇರೆ ರಕ್ಷಣೆಗೆ ಸಂಬಂಧಪಟ್ಟ ಡೆಲಿಗೇಷನ್ ಗಳನ್ನ ಭಾರತಕ್ಕೆ ಕಳಿಸುತ್ತೆ. ಮುಖ್ಯವಾಗಿ ASEAN, ಇದನ್ನು ನೆನಪಿಟ್ಕೊಳ್ಳಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಈ ಒಂದು ಸೌತ್ ಈಸ್ಟ್ ಏಷ್ಯಾ ಈ ಭಾಗದಲ್ಲಿ ಇರುವ ಎಲ್ಲಾ ದೇಶಗಳ ಕುರಿತಾಗಿ ಶಾಂತಿನ ಸ್ಥಾಪನೆ ಮಾಡೋದ್ರ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಬೇರೆ ಬೇರೆ ಹಲವಾರು ವಿಷಯಗಳನ್ನ ಮಾತನಾಡಿದ್ದಾರೆ. ಮುಖ್ಯವಾಗಿ ಪೀಸ್ ಮತ್ತೆ ಫ್ರೀಡಮ್, ನ್ಯಾವಿಗೇಷನ್, ಸಮುದ್ರಯಾನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇನ್ನು ಹಳೆ ಕಾಲದ ಸಂಬಂಧಗಳನ್ನಂತಂದ್ರೆ, ಭಾರತ ಮತ್ತು ಇಂಡೋನೇಷಿಯಾ ಹಲವಾರು ವರ್ಷಗಳಿಂದ ಸಂಬಂಧದಲ್ಲಿತ್ತು ಹಾಗೂ ಇದು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಇಂದು ಮುಂದುವರಿತಾ ಇದೆ ಅಂತ ಇಬ್ಬರು ಮಾತಾಡ್ಕೊಂಡಿದ್ದಾರೆ. ಇನ್ನು ಬೇರೆ ಬೇರೆ ವಿಷಯಗಳು ಮುಂದಿನ ದಿನಗಳಲ್ಲಿ ಯಾವ್ಯಾವ ಕ್ರಮಗಳನ್ನ ಕೈಗೊಂಡಿದ್ದಾರೆ, ನಿಜವಾಗ್ಲೂ ಏನೇನು ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಸವಿವರವಾಗಿ ತಿಳ್ಕೋಬಹುದು. ಇದಾದ ನಂತರ ಈ ಕಡೆ ನೋಡಿ, 9 ಫ್ರಮ್ ಕರ್ನಾಟಕ ಗೆಟ್ ಪದ್ಮ ಅವಾರ್ಡ್ಸ್. ಪದ್ಮ ಅವಾರ್ಡ್ಸ್ ಅಂತಂದ್ರೆ ಪದ್ಮಶ್ರೀ, ಪದ್ಮ ವಿಭೂಷಣ, ಪದ್ಮಭೂಷಣ, ಈ ಮೂರು ಪ್ರಶಸ್ತಿಗಳಿಗೆ ಪದ್ಮ ಅವಾರ್ಡ್ಸ್ ಅಂತ ಕರೀತೇವೆ. ಈಗ 9 ಪರ್ಸನ್ ಫ್ರಮ್ ಕರ್ನಾಟಕದಿಂದ 9 ಜನರಿಗೆ ಈ ಎಲ್ಲಾ ಪ್ರಶಸ್ತಿಗಳಲ್ಲಿ ಕೆಲವೊಂದು ಸಿಕ್ಕಿದೆ. ಯಾವ್ದು ನೋಡಿ, ವಯಲಿನಿಸ್ಟ್ L. ಸುಬ್ರಹ್ಮಣ್ಯಂ, ಆಕ್ಟರ್ ಅನಂತ್ ನಾಗ್ ಮತ್ತೆ L. ಸುಬ್ರಹ್ಮಣ್ಯಂ ಅವರಿಗೆ ಪದ್ಮ ಅವಾರ್ಡ್ ಸಿಕ್ಕಿದೆ. L. ಸುಬ್ರಹ್ಮಣ್ಯಂ ಹ್ಯಾಸ್ ಬಿನ್ ನೇಮ್ಡ್ ಫಾರ್ ಪದ್ಮ ವಿಭೂಷಣ. ಸುಬ್ರಹ್ಮಣ್ಯಂ ಅವರಿಗೆ ಪದ್ಮ ವಿಭೂಷಣ ಸಿಕ್ಕಿದೆ. ಅನಂತ್ ನಾಗ್ ಹ್ಯಾಸ್ ಬಿನ್ ಗಿವನ್ ಪದ್ಮಭೂಷಣ. ಅನಂತ್ ನಾಗ್ ಅವರಿಗೆ ಸಿಕ್ಕಿರೋದು ಪದ್ಮಭೂಷಣ. ಅದರ ಜೊತೆ ಪತ್ರಿಕಾ ವರದಿಗಾರರಾದ A. ಸೂರ್ಯಪ್ರಕಾಶ್, ಜರ್ನಲಿಸ್ಟ್ ಆದ ಅವರಿಗೂ ಸಹ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ. ಈ ಎಲ್ಲ ಪ್ರಶಸ್ತಿಗೆ ಅವರು ಆಯ್ಕೆಯಾಗಿದ್ದಾರೆ. ಇದಾದ ನಂತರ ಇನ್ನು ಬೇರೆ ಬೇರೆ ವಿಷಯಗಳು ಅಂದ್ರೆ, ರಾಷ್ಟ್ರಪತಿಯವರು ಹೇಗೂ ಭಾಷಣ ಮಾಡ್ತಾರೆ. ಅದೇ ರೀತಿ ಸೈಮಲ್ಟೇನಿಯಸ್ ಪೋಲ್ಸ್ ವಿಲ್ ಪ್ರಿವೆಂಟ್ ಪಾಲಿಸಿ ಪ್ಯಾರಾಲಿಸಿಸ್ ಅಂತಂದ್ರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಂದ್ರೆ ಎಲ್ಲಾ ಕಡೆ ಚುನಾವಣೆಗಳನ್ನ ಏಕಕಾಲಕ್ಕೆ ಮಾಡೋದ್ರಿಂದ ಎಷ್ಟೋ ಬೇರೆ ಬೇರೆ ಪಾಲಿಸಿ ಪ್ಯಾರಾಲಿಸಿಸ್ ಅಂತಂದ್ರೇನು, ಈಗ ಕಾನೂನುಗಳನ್ನು ತರಬೇಕಾದ್ರೆ ಬೇರೆ ಬೇರೆ ಕೇಂದ್ರದಲ್ಲಿ ಒಂದು ಕಾನೂನು ಬರುತ್ತೆ, ರಾಜ್ಯದಲ್ಲಿ ಇನ್ನೊಂದು ಕಾನೂನು ಬರುತ್ತೆ. ಮತ್ತೆ ಚುನಾವಣೆ ನಡಿಬೇಕಾದ್ರೆ ಏನಾಗುತ್ತೆ, ಆ ಒಂದು ಕೇಂದ್ರ ಸರ್ಕಾರದಲ್ಲಿ ಚುನಾವಣೆ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ವರ್ಷ ಪೂರ್ತಿ ಚುನಾವಣೆ ಮೇಲೆ ಅವರು ಫೋಕಸ್ ಮಾಡ್ತಾರೆ. ಇನ್ನು ರಾಜ್ಯ ಸರ್ಕಾರ ಆವಾಗ ಚುನಾವಣೆ ನಡೆಯುತ್ತಲ್ವಾ, ಅದು ಮತ್ತೆ ಆ ಚುನಾವಣೆ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ, ನೀತಿಗಳ ಮೇಲೆ, ಕೈಗೊಳ್ಳಬೇಕಾದ ಕ್ರಮಗಳ ಮೇಲೆ ಫೋಕಸ್ ಮಾಡೋದಿಲ್ಲ. ಹೀಗಾಗಿ ಪಾಲಿಸಿ ಪ್ಯಾರಾಲಿಸಿಸ್, ಸರಿಯಾದ ಕ್ರಮಗಳನ್ನ, ಉತ್ತಮ ಆಡಳಿತವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ಮುಂದಾಗೋದಿಲ್ಲ. ಒಂದೇ ಸಾರಿ ಎಲ್ಲ ಕಡೆ ಚುನಾವಣೆ ಮಾಡ್ಬಿಟ್ರೆ ಈ ತರ ಆಗೋದು ತಪ್ಪುತ್ತೆ ಅಂತ ರಾಷ್ಟ್ರಪತಿಯವರು ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ಮುಖ್ಯವಾದ ಅಂಶ, ಅಡ್ವರ್ಟೈಸ್ಮೆಂಟ್ಗಳು ಹೆಚ್ಚಿದೆ ಇವತ್ತು. ಇನ್ನು ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸ್ಥಳೀಯ ಸುದ್ದಿಗಳಿದೆ. ನಾವು UPSCಗೆ ಸಂಬಂಧಪಟ್ಟಾಗ ಅದನ್ನ ನೋಡ್ತಾ ಇಲ್ಲ. ಅಂದ್ರೆ ಒಂದು ಪಾಯಿಂಟ್ ನೋಡ್ಕೊಳ್ಳಿ, ವಿತ್ ಓನ್ಲಿ 2 months ಲೆಫ್ಟ್ ಫಾರ್ ಅಕಾಡೆಮಿಕ್ ಇಯರ್ ಟು ಎಂಡ್, ವೇಟ್ ಫಾರ್ ಯೂನಿಫಾರ್ಮ್ ಕಂಟಿನ್ಯೂಸ್. ಇನ್ನೇನು ಈ ವರ್ಷ ಮುಗಿತಾ ಇದೆ, ಶೈಕ್ಷಣಿಕ ವರ್ಷ ಅಂತ ಹೇಳ್ತೀವಲ್ವಾ, ಕೆಲವು 2 ತಿಂಗಳಲ್ಲಿ ಮುಗಿತಾ ಇದೆ. ಇನ್ನೂ ಸಹ ಎಷ್ಟೋ ಸ್ಕೂಲ್ಗಳಿಗೆ ಯೂನಿಫಾರ್ಮ್ ಮತ್ತೆ ಶೂಗಳು ಇನ್ನೂ ಪೂರೈಕೆ ಆಗಿಲ್ಲ. ಅಂತಂದ್ರೆ ನೀವು ಈಗ ಎಸ್ಸೆ ಅಥವಾ ಎಥಿಕ್ಸ್ ಈ ತರ ಒಂದು ವಿಷಯಗಳಲ್ಲಿ ಬಂದಾಗ ಇದನ್ನ ರೆಫರ್ ಮಾಡಬಹುದು. ಅಂತಂದ್ರೆ ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಏನೇನು ತೊಂದರೆಗಳಿದೆ, ಚಾಲೆಂಜಸ್ ಅಂತ ನೋಡೋದಾದ್ರೆ,
ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಯೂನಿಫಾರ್ಮ್, ಶೂಸ್ ಮತ್ತೆ ಸ್ಟೂಡೆಂಟ್ಸ್ ಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ ಅನ್ನುವಂತಹ ಪಾಯಿಂಟ್ ಅನ್ನು ಸೇರಿಸಬಹುದು. ಇದಾದ ನಂತರ ಮುಂದಿನ ಪೇಜ್ ನಲ್ಲಿ ಮುಖ್ಯವಾದ ವಿಷಯಗಳು ಯಾವುದೂ ಇಲ್ಲ. ಬೆಂಗಳೂರಿಗೆ ಸಂಬಂಧಪಟ್ಟಾಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೋಡ್ಕೊಳ್ಳಿ. ಸ್ಟೂಡೆಂಟ್ಸ್ ಮಂಕಿ ರಿಪೆಲೆಂಟ್ ಗ್ರಾಬ್ಸ್ ಐ ಬಾಲ್ಸ್ ಅಟ್ ಹ್ಯಾಕಥಾನ್. ಹ್ಯಾಕಥಾನ್ ನಡೀತಾ ಇದೆ. ಬ್ಯಾಕ್ ಟು ದ ಫ್ಯೂಚರ್ 2025. ಹ್ಯಾಕಥಾನ್ ಅಂತಂದ್ರೆ ಏನು? ಅಲ್ಲಿ ಬೇರೆ ಬೇರೆ ಇನ್ವೆನ್ಷನ್ ಗಳನ್ನ ಅಥವಾ ಹೊಸ ಹೊಸ ತಂತ್ರಜ್ಞಾನಗಳನ್ನ ಪರಿಚಯಿಸಲಾಗುತ್ತೆ. ನಂತರ ಪ್ರತಿದಿನ ಎಷ್ಟೋ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇರ್ತೇವೆ. ಆ ಸಮಸ್ಯೆಗಳಿಗೆ ತಂತ್ರಜ್ಞಾನದ ಮೂಲಕ ಆಗಿರಬಹುದು ಅಥವಾ ಬೇರೆ ಬೇರೆ ಟೆಕ್ನಿಕ್ ನ ಮೂಲಕ ಆಗಿರಬಹುದು ಹೊಸ ಅನ್ವೇಷಣೆಗಳನ್ನ ಪ್ರಸ್ತುತಪಡಿಸ್ತಾರೆ ಹ್ಯಾಕಥಾನ್ ನಲ್ಲಿ. ಈಗ ಒಂದು ಹ್ಯಾಕಥಾನ್ ನಲ್ಲಿ ಒಂದು ಸ್ಟೂಡೆಂಟ್ ತೇಜಸ್ವಿನಿ 9th ಸ್ಟೂಡೆಂಟ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಮಂಕಿ ರಿಪೆಲೆಂಟ್. ಏನು ಮಂಕಿ ರಿಪೆಲೆಂಟ್ ಅಂತಂದ್ರೆ, ಈಗ ಮಂಗಗಳು ಬಂದು ಕಾಟ ಕೊಡ್ತಾ ಇರುತ್ತೆ ಎಷ್ಟೋ ಪ್ರದೇಶಗಳಲ್ಲಿ. ಆಹಾರ, ಬಟ್ಟೆ, ಎಷ್ಟೋ ಸಾಮಗ್ರಿಗಳನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಈಗ ಆ ಮಂಕಿ ರಿಪೆಲೆಂಟ್ ಅಂದ್ರೆ ಮಂಗಗಳ ಕಾಟವನ್ನ ತಡೆಯಲಿಕ್ಕೆ ಒಂದು ಸಾಧನವನ್ನ ಇವರು ಅಭಿವೃದ್ಧಿಪಡಿಸಿದ್ದಾರೆ. ಏನ್ ಮಾಡುತ್ತೆ ಆ ಸಾಧನ ಅಂತಂದ್ರೆ, ಸೊಲ್ಯೂಷನ್ ಫೀಚರ್ಸ್ 360 ಕ್ಯಾಮೆರಾ ಟು ಡಿಟೆಕ್ಟ್ ಮಂಕಿ ಆಕ್ಟಿವಿಟಿ. ಅಷ್ಟು ಅದರೊಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಏನ್ ಮಾಡುತ್ತೆ, 360 ಯಾವುದೇ ಪ್ರದೇಶದಿಂದ ಮಂಗ ಬಂದು ಅದನ್ನ ಕ್ಯಾಪ್ಚರ್ ಮಾಡುತ್ತೆ. ಅದಾದ ನಂತರ ಟ್ರಿಗರಿಂಗ್ ಅನ್ ಅಲ್ಟ್ರಾಸಾನಿಕ್ ಸೌಂಡ್ ಅಟ್ 35 to 40 kHz. ಅಲ್ಟ್ರಾಸೋನಿಕ್ ಅಂತ ಬಂತಲ್ವಾ ಶಬ್ದ. ಅಲ್ಟ್ರಾಸೋನಿಕ್ ಅಂತಂದ್ರೆ ಈಗ ಮನುಷ್ಯರು ಇಂತಿಷ್ಟು ರೇಂಜ್ ನ ಒಂದು ಶಬ್ದವನ್ನ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ಆಲ್ಮೋಸ್ಟ್ 20 kHz ತನಕ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ಅಲ್ಟ್ರಾಸೋನಿಕ್ ಅಂತಂದ್ರೆ ಮನುಷ್ಯರಿಗೆ ಕೇಳಿಸದೇ ಇರುವಂತಹ ಶಬ್ದ. ಆ ಶಬ್ದ ಎಷ್ಟು ಹೆಚ್ಚಿರುತ್ತೆ ಅಂತಂದ್ರೆ ನಮ್ಮ ಕಿವಿಗೆ ಅದು ಬೀಳೋದಿಲ್ಲ. ನಮ್ಮ ಕಿವಿ ಅದನ್ನ ಗ್ರಹಿಸ್ಲಿಕ್ಕೆ ಶಕ್ತಿಯನ್ನ ಹೊಂದಿರೋದಿಲ್ಲ. ಅದನ್ನ ಅಲ್ಟ್ರಾಸಾನಿಕ್ ಅಂತ ಕರಿತೇವೆ. ಈಗ ಈ ಡಿವೈಸ್ ಇದೆಯಲ್ವಾ, ಮೊದಲು ಕ್ಯಾಮ್ರಾ ಇರುತ್ತೆ, ಎಲ್ಲ ಡಿಟೆಕ್ಟ್ ಮಾಡುತ್ತೆ. ಮಂಗಗಳು ಹತ್ರ ಬಂದ ತಕ್ಷಣ ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿದ ತಕ್ಷಣ ಅದೇನ್ ಮಾಡುತ್ತೆ, ಟ್ರಿಗರಿಂಗ್ ಅನ್ ಅಲ್ಟ್ರಾಸಾನಿಕ್ ಸೌಂಡ್. ನಮಗೆ ಕೇಳಿಸೋದಿಲ್ಲ ಅಂತ ಸೌಂಡ್ ಅನ್ನೋದು ಹೊರಡಿಸುತ್ತೆ. ಎಟ್ 35 to 40 kHz ಫ್ರೀಕ್ವೆನ್ಸಿ. ಆ ಒಂದು ಫ್ರೀಕ್ವೆನ್ಸಿಯಲ್ಲಿ ಕೆಲವೊಂದು ಸೌಂಡ್ ಅನ್ನ ಹೊರಡಿಸುತ್ತೆ. ಇನಾಡಿಬಲ್ ಟು ಹ್ಯೂಮನ್ಸ್ ಬಟ್ ಇರಿಟೇಟಿಂಗ್ ಟು ಮಂಕೀಸ್. ನಮಗೆ ಅದು ಕೇಳಿಸಲ್ಲ, ಆದ್ರೆ ಮಂಗಗಳಿಗೆ ಅದು ಇರಿಟೇಟ್ ಅನ್ನ ಉಂಟು ಮಾಡುತ್ತೆ. ಹಾಗಾಗಿ ಅದೇನ್ ಮಾಡುತ್ತೆ, ಮಂಗಗಳನ್ನ ಆ ರೀತಿ ದೂರಗೊಳಿಸುತ್ತೆ. ದಿ ಸೌಂಡ್ ಡಿಟರ್ಸ್ ದೆಮ್ ವಿತೌಟ್ ಕಾಸಿಂಗ್ ಹಾರ್ಮ್. ಇನ್ನೊಂದು ಮುಖ್ಯವಾದ ಅಂಶ, ಅದರಿಂದ ಮಂಗಗಳಿಗೆ ಯಾವುದೇ ಹಾನಿ ಆಗುದಿಲ್ಲ, ಆದ್ರೆ ಅವರನ್ನ ಓಡಿಸ್ಲಿಕ್ಕೆ ಇದನ್ನ ಚೆನ್ನಾಗಿ ಬಳಸ್ಕೊಳ್ಬಹುದು. ಪವರ್ಡ್ ಬೈ ಎಲೆಕ್ಟ್ರಿಸಿಟಿ ಅಂಡ್ ಕಂಪೋನೆಂಟ್ಸ್ ಲೈಕ್ ರಾಸ್ಪೆರಿ ಪೈ ಅಂಡ್ ಸಿಸ್ಟಮ್ ವಾಸ್ ಡೆವಲಪ್ಡ್ ವಿತ್ ಗೈಡೆನ್ಸ್ ಆಫ್ ದಿ ಮೆಂಟರ್ಸ್ ಡ್ಯೂರಿಂಗ್ ದಿ ಇವೆಂಟ್. ಕೆಲವೊಂದು ಮೆಂಟರ್ಗಳ ಸಹಾಯ ತೆಗೆದುಕೊಂಡು ಈ ಒಂದು ವಿದ್ಯಾರ್ಥಿನಿ ತೇಜಸ್ವಿನಿ ಅವರು ಇದನ್ನ ಡೆವಲಪ್ ಮಾಡಿದ್ದಾರೆ. ಈ ಒಂದು ಹ್ಯಾಕಥಾನ್ ಅಲ್ಲಿ ಇದನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು. ಮಂಕಿ ರಿಪೆಲೆಂಟ್ ಅಂತಂದ್ರೆ ಮಂಗಗಳನ್ನ ಓಡಿಸ್ಲಿಕ್ಕೆ ಕಂಡು ಹಿಡಿದಂತ ಸಾಧನ. ಅಲ್ಟ್ರಾಸಾನಿಕ್ಸ್ ಅಂತಂದ್ರೆ ನಮ್ಮ ಕಿವಿಗೆ ಕೇಳಿಸಿದಂತ ಅತ್ಯಂತ ಹೆಚ್ಚು ಕಿಲೋಹರ್ಟ್ಸ್ ಅಷ್ಟು ದೊಡ್ಡ ಮಟ್ಟದ ಫ್ರೀಕ್ವೆನ್ಸಿಯನ್ನು ಹೊಂದಿರುವಂತಹ ಶಬ್ದ. ಇದು ಮನುಷ್ಯರಿಗೆ ಕೇಳಿಸಲ್ಲ, ಮಂಗಗಳಿಗೆ ಇರಿಟೇಷನ್ ಅನ್ನ ಉಂಟು ಮಾಡುತ್ತೆ. ಇನ್ನು ಇದಾದ ನಂತರ ಮುಂದಿನ ಪೇಜಿಗೆ ಹೋಗೋಣ. ಇನ್ನೊಮ್ಮೆ ರಿಪಬ್ಲಿಕ್ ಡೇ ಶುಭಾಶಯನ್ನು ಕೋರ್ತಾ ಇದ್ದಾರೆ ಕರ್ನಾಟಕ. ಇದರಲ್ಲಿ ಒಂದು ವರದಿಯಾಗಿದೆ ನೋಡಿ. ಗೌರ್ಮೆಂಟ್ ಟು ಪ್ರೊಮಲ್ಗೇಟ್ ಆರ್ಡಿನೆನ್ಸ್ ಟು ಟ್ಯಾಕಲ್ ಆರಿಂಗ್ ಮೈಕ್ರೋ ಫಿನಾನ್ಸ್ ಫರ್ಮ್ಸ್. ಈಗ ಮೈಕ್ರೋ ಫಿನಾನ್ಸ್ ಅಂತಂದ್ರೆ ಸಣ್ಣ ಮಟ್ಟದಲ್ಲಿ ಕೆಲವು ಸಂಘ ಸಂಸ್ಥೆಗಳಿರುತ್ತೆ, ಸಾಲ ಸೌಲಭ್ಯ ನೀಡುವಂಥದ್ದು. ಅವ್ರೇನ್ ಮಾಡ್ತಾ ಇದ್ದಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲೌಸ್ ಮೈಕ್ರೋ ಫೈನಾನ್ಸ್ ಫರ್ಮ್ಸ್ ಟು ಲೆವಿ ಅಪ್ ಟು 17.07 ಇಂಟ್ರೆಸ್ಟ್. ನೀವು ಸಾಲ ಕೊಡುತ್ತವಲ್ವಾ, ಆಗ ರಿಸರ್ವ್ ಬ್ಯಾಂಕ್ ಏನ್ ಹೇಳ್ತಾ ಇದೆ, ನೀವು ಸಾಲವನ್ನ 17.07 ಇಂಟ್ರೆಸ್ಟ್ ರೇಟ್ ಅಲ್ಲಿ ಅಂತಂದ್ರೆ ಅಷ್ಟು ಬಡ್ಡಿ ದರದಲ್ಲಿ ನೀವು ಕೊಡಬಹುದು ಅಂತ ರಿಸರ್ವ್ ಬ್ಯಾಂಕ್ ಹೇಳಿದೆ. ಆದ್ರೆ ಇವರು ಬಟ್ ರೇಟ್ಸ್ ಆರ್ ಎಕ್ಸಾರ್ಬಿಟೆಂಟ್ ರೇಂಜಿಂಗ್ ಬಿಟ್ವೀನ್ 21% to 29%. 17% ಪರವಾಗಿಲ್ಲ ಅಂತ ರಿಸರ್ವ್ ಬ್ಯಾಂಕ್ ಹೇಳಿದ್ರೆ ಇವರು 21ರಿಂದ 29% ಬಡ್ಡಿ ದರವನ್ನ ವಿಧಿಸ್ತಾ ಇದ್ದಾರೆ. ಇನ್ ಮೆನಿ ಕೇಸಸ್ ಸಿದ್ದರಾಮಯ್ಯ ಲಾಸ್ ಆಲ್ಸೋ ಪ್ರೊಹಿಬಿಟ್ ಫರ್ಮ್ಸ್ ಔಟ್ಸೋರ್ಸಿಂಗ್ ಲೋನ್ ರಿಕವರಿ ಫಂಕ್ಷನ್ಸ್. ಔಟ್ಸೋರ್ಸಿಂಗ್ ಲೋನ್ ರಿಕವರಿ ಫಂಕ್ಷನ್ಸ್ ಅಂತಂದ್ರೆ ಈಗ ಸರಿಯಾದ ರೀತಿಯಲ್ಲಿ ಲೋನ್ ಅನ್ನ ರಿಕವರ್ ಮಾಡ್ಲಿಕ್ಕೆ ಹೋಗದೆ ಬೇರೆ ಬೇರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. However, forcible recoveries by hiring rowdies has been causing harassment, fear, insult and disrespect. ಇವ್ರೇನ್ ಮಾಡ್ತಾ ಇದ್ದಾರೆ, ನೇರವಾಗಿ ವಿನಯ ಪೂರ್ವಕವಾಗಿ ಕೇಳುವ ಬದಲು ರೌಡಿಗಳನ್ನ ತೆಗೆದುಕೊಂಡು ಹೋಗಿ ಫೋರ್ಸ್ ಮಾಡ್ತಾ ಇದ್ದಾರೆ, ನೀವು ಇಷ್ಟು ಬಡ್ಡಿಯನ್ನ ಕೊಡ್ಲೇಬೇಕು ಅಥವಾ ಲೋನ್ ಅನ್ನ ತೀರಿಸಬೇಕು ಅಂತ. ಹಾಗಾಗಿ ಅವರ ವಿರುದ್ಧ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗಿದೆ. ಮುಂದಿನ ಪೇಜ್ಗೆ ಹೋಗೋಣ. ಎಲ್ಲ ಬೇರೆ ಬೇರೆ MLAಗಳ ಸುದ್ದಿ, ನಮಗದು ಬೇಡ. ಪದ್ಮ ಅವಾರ್ಡ್ಸ್ ಬಗ್ಗೆ ನೋಡಿದ್ದೇವೆ ಮುಖ್ಯವಾಗಿ. ನೆಕ್ಸ್ಟ್ ಅದಾದ ನಂತರ ಇನ್ನು ಮುಂದಿನ ಪೇಜು ಮುಖ್ಯವಾದ ವಿಷಯ ಯಾವುದೂ ಇಲ್ಲ. ಈಗ ಒಂದು ಮುಖ್ಯವಾದ ವಿಷಯ ಬಂತು. ನ್ಯಾನೋ ಯೂರಿಯಾ ರೆಡ್ಯೂಸ್ಡ್ ಗ್ರೇನ್ ಯೀಲ್ಡ್ ಸ್ಟಡಿ. ಇದು ಏನ್ ಹೇಳುತ್ತೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ನ್ಯಾನೋ ಯೂರಿಯಾ
ನ್ಯಾನೋ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನ್ಯಾನೋ ಯೂರಿಯಾನ ಅಂದ್ರೆ ಕಂಡು ಹಿಡಿದಿದ್ದಾರೆ. ಆದ್ರೆ ಅದನ್ನ ಬಳಸ್ತಾ ಇದ್ರು. ಈಗೇನ್ ಹೇಳ್ತಾ ಇದ್ದಾರೆ ಸ್ಟಡಿ ಅಂತಂದ್ರೆ, ನ್ಯಾನೋ ಯೂರಿಯಾ ಮೇ ರೆಡ್ಯೂಸ್ ಕ್ರಾಪ್ yields. A big study found that using nano urea could lower the yield of wheat and rice, which are India's main food crops. ಮುಖ್ಯವಾಗಿ ಇದನ್ನ ಉಪಯೋಗಿಸಿದ್ ಯಾಕೆ ಅಂತಂದ್ರೆ, ದೊಡ್ಡ ಮಟ್ಟದಲ್ಲಿ ಯೂರಿಯಾವನ್ನ ನಾವು ಹಾಕಬೇಕು ಅಂತಿಲ್ಲ. ಚಿಕ್ಕ ಒಂದು ನ್ಯಾನೋ ಯೂರಿಯಾ ಬಾಟಲ್ ಮೂಲಕ ಅದನ್ನು ಸ್ಪ್ರೇ ಮಾಡಿದ್ರೆ ಸಾಕು, ಅದನ್ನ ಗಿಡಗಳಿಗೆ ಅಳವಡಿಸಿದ್ರೆ ಸಾಕು ಅಂತ ಮೊದಲು ಹೇಳ್ತಾ ಇದ್ರು. ಆದ್ರೆ ಇದರಿಂದ ಒಂದು ಸ್ಟಡಿ ಮಾಡೋದ್ರಿಂದ ಏನ್ ಗೊತ್ತಾಯ್ತು ಅಂತಂದ್ರೆ, ಬಿಗ್ ಸ್ಟಡಿ ಫೌಂಡ್ ದಟ್ ನ್ಯಾನೋ ಯೂರಿಯಾ ಯೂಸ್ ಮಾಡೋದ್ರಿಂದ ಬರುವಂತ ಇಳುವರಿ ಇರುತ್ತಲ್ವಾ, yield ಆಫ್ wheat ಅಂಡ್ ರೈಸ್, ಮುಖ್ಯವಾಗಿ ಅಕ್ಕಿ ಅಥವಾ ಭತ್ತ ಮತ್ತು ಗೋಧಿ, ಈ ಎರಡರಲ್ಲಿ ಏನಾಗ್ತಾ ಇದೆ, yield ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಮುಂದೆ ಬರುವಂತಹ ಒಂದು ಇಳುವರಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನ್ಯಾನೋ ಯೂರಿಯಾ ಯೂಸ್ ಮಾಡೋದ್ರಿಂದ ನಮಗೆ ಉಪಯೋಗ ಇಲ್ಲ ಅಂತ ಹೇಳ್ತಿದ್ದಾರೆ. ಲೆಸ್ ಪ್ರೋಟೀನ್ ಇನ್ ಗ್ರೇನ್ಸ್. Study showed that nano urea reduced the protein content in rice by 35%, wheat by 24%. ಒಂದು ಇಳುವರಿ ಕಡಿಮೆ ಆಗಿದೆ, ಅದರ ಜೊತೆ ಪ್ರೋಟೀನ್ ಕಂಟೆಂಟ್, ಪ್ರೋಟೀನ್ ಅಂಶ ಇರುತ್ತಲ್ವಾ ಬೆಳೆದಂತಹ ಬೆಳೆಗಳಲ್ಲಿ, ಆ ಬೆಳೆಗಳಲ್ಲಿ ಎಷ್ಟಿದೆ, ಈಗ ಒಂದು ರೈಸ್ ನಲ್ಲಿ 35% ಅಷ್ಟು ಪ್ರೋಟೀನ್ ಅಂಶ ಕಡಿಮೆ ಆಗಿದೆ, ವೀಟ್ ನಲ್ಲಿ 24% ಅಷ್ಟು ಪ್ರೋಟೀನ್ ಅಂಶ ಕಡಿಮೆ ಆಗಿದೆ. ಯೂರಿಯಾ ಇಸ್ ಕ್ರೂಷಿಯಲ್ ಫಾರ್ ಫಾರ್ಮಿಂಗ್. ಮುಖ್ಯವಾಗಿ ಯೂರಿಯಾ ಬೇಕೇ ಬೇಕು ನಮಗೆ ಕೃಷಿಗೆ. ಇಂಡಿಯಾ ಯೂಸಸ್ ಲಾಟ್ ಆಫ್ ಯೂರಿಯಾ ಫಾರ್ ಫಾರ್ಮಿಂಗ್ and government heavily subsidizes it to keep cost low for farmers. ಕೃಷಿಗೆ ಅತ್ಯಮೂಲ್ಯ ಮತ್ತೆ ಅತಿ ಅಗತ್ಯವಾದ ಯೂರಿಯಾವನ್ನ ಎಲ್ರಿಗೂ ದೊರಕಿಸಿಕೊಡ್ಬೇಕು ಅಂತ ಸರ್ಕಾರ ಸಬ್ಸಿಡಿಗಳನ್ನ ತಂದಿದೆ. ಇನ್ನು ನ್ಯಾನೋ ಯೂರಿಯಾ ಸಹ ಈ ನಿಟ್ಟಿನಲ್ಲೇ ತಗೊಂಡ್ಬಂದಿದ್ರು. ಈಗ ನ್ಯಾನೋ ಯೂರಿಯಾ ವರ್ಸಸ್ ರೆಗ್ಯುಲರ್ ಯೂರಿಯಾ ಏನು ಡಿಫರೆನ್ಸ್ ಅಂತಂದ್ರೆ, 500 milligram ಬಾಟಲ್ ಆಫ್ ನ್ಯಾನೋ ಯೂರಿಯಾ ಹ್ಯಾಸ್ ಮಚ್ ಲೆಸ್ ನೈಟ್ರೋಜನ್ in a regular 45 kg bag of urea, but IFFCO claims it works better due to its nano particles. IFFCO ಫುಲ್ ಫಾರ್ಮ್ ಏನು ಕಮೆಂಟ್ ಮಾಡಿ. IFFCO ಏನ್ ಹೇಳ್ತಾ ಇದೆ ಅಂತಂದ್ರೆ, ಮೊದಲೇನ್ ಹೇಳ್ತಿತ್ತು, ಈ ನ್ಯಾನೋ ಪಾರ್ಟಿಕಲ್ ಹೊಂದಿರುತ್ತೆ ಇದರಲ್ಲಿ. ನ್ಯಾನೋ ಯೂರಿಯಾ ಅಂತಂದ್ರೆ ತುಂಬಾ ನ್ಯಾನೋ ಪಾರ್ಟಿಕಲ್ ಇರುತ್ತೆ, ಅದನ್ನ ಸ್ಪ್ರೇ ಮಾಡಿದ್ರೆ, ಅಪ್ಲೈ ಮಾಡಿದ್ರೆ ಸಾಕು, 45 kg ಅಷ್ಟು ಯೂರಿಯಾ ಹಾಕೋ ಬದಲು ನ್ಯಾನೋ ಯೂರಿಯಾ ನಾವು ಯೂಸ್ ಮಾಡಿದ್ರೆ ಸಾಕು ಅಂತ IFFCO ಹೇಳ್ತಾ ಇತ್ತು. ಆದ್ರೆ ಈಗ ಕಂಡು ಬಂದಿದ್ದೇನು, ಅದರಲ್ಲಿ ನೈಟ್ರೋಜನ್ ಅಂಶ ತುಂಬಾ ಕಡಿಮೆ ಇರುತ್ತೆ ಅಂತ. ಸ್ಟಡಿ ಕಾಂಟ್ರಡಿಕ್ಟ್ಸ್ IFFCO ಕ್ಲೇಮ್ಸ್. IFFCO ಹೇಳೋದನ್ನ ಸ್ಟಡಿ ವಿರೋಧಿಸ್ತಾ ಇದೆ. The research found that nano urea did not help plants to absorb nitrogen properly. ನ್ಯಾನೋ ಯೂರಿಯಾ ನಾವು ಹಾಕೋದ್ರಿಂದ ಸಸ್ಯಗಳಿಗೆ ನೈಟ್ರೋಜನ್ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಹಾಗಾಗಿ ಎಲ್ಲ ಸಸ್ಯಗಳ ಇಳುವರಿ ಕಡಿಮೆ ಆಗಿದೆ. ನ್ಯೂವರ್ ನ್ಯಾನೋ ಯೂರಿಯಾ ವರ್ಷನ್ಸ್ ಆಲ್ಸೋ ಫೇಲ್ಡ್. ಹೊಸದಾದ ವರ್ಷನ್ಗಳನ್ನ ತಂದಿದ್ರು, ಅದು ಸಹ ಫೇಲ್ ಆಗಿದೆ. ಕೆಲವೊಂದು ಸ್ಟ್ರಾಂಗರ್ ವರ್ಷನ್ ಇತ್ತು, 8% ನೈಟ್ರೋಜನ್, 20% ನೈಟ್ರೋಜನ್, ಇದು ಯಾವುದರಿಂದ ಸಹ ಉಪಯೋಗ ಆಗಿಲ್ಲ ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ನ್ಯಾನೋ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಚಾಲೆಂಜಸ್ ಗಳನ್ನ ನೀವು ಬರೀಬೇಕಾಗುತ್ತೆ ಮೇನ್ಸ್ ನಲ್ಲಿ, ಆವಾಗ ಈ ಪಾಯಿಂಟ್ ಹೆಲ್ಪ್ ಆಗಬಹುದು. ಇದಾದ ನಂತರ ಇಲ್ಲೊಂದು ರೋಗದ ಬಗ್ಗೆ ಹೇಳಿದ್ದಾರೆ. ಪುಣೆಯಲ್ಲಿ ಒಂದು ರೋಗ ಹೆಚ್ಚು ಹರಡ್ತಾ ಇದೆ ಅಂತೆ, ಗಾಲಿಯನ್ ಬ್ಯಾರ್ ಅಂತ. ಅದರ ಬಗ್ಗೆ ತಿಳ್ಕೊಳ್ಳೋಣ. GBS ಅಂತಾನು ಕರೀತಾರೆ. GBS ಇಟ್ ಇಸ್ ಅ ನ್ಯೂರಾಲಜಿಕಲ್ ಡಿಸಾರ್ಡರ್, ಅಂದ್ರೆ ನರಕ್ಕೆ ಸಂಬಂಧಪಟ್ಟ ಒಂದು ಕಾಯಿಲೆ, ಇನ್ ವಿಚ್ ದ ಬಾಡೀಸ್ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ದಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಎರಡು ತರ ಇರುತ್ತೆ. ಸೆಂಟ್ರಲ್ ಅಂತಂದ್ರೆ ಕೇಂದ್ರ ನರವ್ಯೂಹ, ಅದಾದ ನಂತರ ಮೆದುಳಿನಲ್ಲಿ ಇರೋದು, ಅದಾದ ನಂತರ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇರೋದು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಈಗ ಏನಾಗ್ತಾ ಇದೆ ನೋಡಿ, ದ ಬಾಡೀಸ್ ಇಮ್ಯೂನ್ ಸಿಸ್ಟಮ್, ಯಾವ್ದಾದ್ರು ಒಂದು ರೋಗ ಬಂದಾಗ ಅಥವಾ ಯಾವ್ದಾದ್ರು ಒಂದು ಕೀಟಾಣು ನಮ್ಮ ಮೇಲೆ ರೋಗಾಣು ಅಟ್ಯಾಕ್ ಮಾಡಿದಾಗ ದೇಹದ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಜಾಗೃತ ಆಗುತ್ತೆ. ಯಾಕೆಂತಂದ್ರೆ ಆ ರೋಗಾಣುಗಳನ್ನ ಕೊಲ್ಲಬೇಕು. ಈಗ ಇಲ್ಲಿ ನೋಡಿ, ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತಂದ್ರೆ ದೇಹದ ಒಂದು ಇಮ್ಯೂನ್ ಸಿಸ್ಟಮ್ ಇರುತ್ತಲ್ವಾ, ದೇಹದ ರೋಗ ನಿರೋಧಕ ಶಕ್ತಿ, ಅದೇನ್ ಅನ್ಕೊಳ್ಳುತ್ತೆ, ಬಾಡಿಯ ಯಾವುದೋ ಒಂದು ಪಾರ್ಟ್ ಅನ್ನೇ ರೋಗಾಣು ಅಂತ ಅಂದ್ಕೊಂಡ್ಬಿಡುತ್ತೆ. ಅಂದ್ರೆ ನಮ್ಮ ದೇಹದ ವಿರುದ್ಧಾನೇ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೋರಾಡ್ತಾ ಇದೆ. ಹಾಗಾಗಿ ಅದು ಬಹಳ ದೊಡ್ಡ ಮಟ್ಟದ ಬೇರೆ ಬೇರೆ ಕಾಯಿಲೆಗಳನ್ನ ಅಥವಾ ದೊಡ್ಡ ಮಟ್ಟದ ಅಪಾಯವನ್ನು ಉಂಟು ಮಾಡುತ್ತೆ. ದಿಸ್ ಇಸ್ ಅ ಪಾರ್ಟ್ ಆಫ್ ನರ್ವಸ್ ಸಿಸ್ಟಮ್ ಔಟ್ಸೈಡ್ ದಿ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಎಲ್ಲಿರುತ್ತೆ ನೋಡಿ, ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್, ನಮ್ಮ ಬೆನ್ನುಹುರಿ ಇರುತ್ತಲ್ವಾ, ಅದನ್ನ ಬಿಟ್ಟು ಬೇರೆ ಭಾಗಗಳಲ್ಲಿ ಇರುವಂತದಕ್ಕೆ ನಾವು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಆ ಒಂದು ಅಂಗದ ಮೇಲೆ ಇದು ಅಫೆಕ್ಟ್ ಮಾಡುತ್ತೆ. ಅದೇನ್ ಮಾಡುತ್ತೆ ನೋಡಿ, ಆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಮಸಲ್ ಮೂವ್ಮೆಂಟ್, ಪೇನ್ ಸಿಗ್ನಲ್ಸ್ ಅಂಡ್ ಟೆಂಪರೇಚರ್ ಅಂಡ್ ಟಚ್ ಸೆನ್ಸೇಷನ್. ನಮ್ಮ ಮಸಲ್ ಮೂವ್ಮೆಂಟ್ ಆಗ್ಲಿಕ್ಕೆ, ಪೇನ್ ನಮ್ಗೆ ಬಂದ್ರೆ ಅದು ನಮ್ಮ ದೇಹದ ಬ್ರೈನ್ಗೆ ಹೋಗ್ಲಿಕ್ಕೆ, ಆ ಸಿಗ್ನಲ್ ಹೋಗ್ಲಿಕ್ಕೆ, ಟೆಂಪರೇಚರ್ ಎಷ್ಟಿದೆ ಅನ್ನುವಂತಹ ಸಿಗ್ನಲ್ಗಳು ಹೋಗ್ಲಿಕ್ಕೆ, ಮತ್ತೆ ಟಚ್ ಆಗೋದು, ಎಲ್ಲಾ ಸೆನ್ಸೇಷನ್ಗಳನ್ನ ಅದು ಕಂಟ್ರೋಲ್ ಮಾಡುತ್ತೆ. GBS ಅನ್ನ ಇನ್ನೊಂದು ತರ ಕರೀತಾರೆ, ಏನ್ ಕರೀತಾರೆ, ಅಕ್ಯೂಟ್ ಇನ್ಫ್ಲಾಮೇಟರಿ ಡಿಮ್ಯಾಲಿನೇಟಿಂಗ್
ಪಾಲಿರ್ಯಾಡಿಕ್ಯುಲೋ ನ್ಯೂರೋಪತಿ ಅಂತ ಕರೀತಾರೆ ಅದನ್ನ. ಇಟ್ ಕ್ಯಾನ್ ಅಕರ್ ಎಟ್ ಎನಿ ಏಜ್, ಯಾವ ಏಜ್ ನಲ್ಲೂ ಬೇಕಾದ್ರೂ ಬರಬಹುದು ಇದು. ಬಟ್ ಇಟ್ ಮೋಸ್ಟ್ ಕಾಮನ್ಲಿ ಅಫೆಕ್ಟ್ ಪೀಪಲ್ ಬಿಟ್ವೀನ್ 30 to 50. ಹೆಚ್ಚಾಗಿ ಇದು ಕಾಣಿಸ್ಕೊಳ್ಳೋದು 30ರಿಂದ 50 ವರ್ಷದ ವಯಸ್ಸಿನವರಿಗೆ. ಮುಖ್ಯವಾಗಿ ತಿಳ್ಕೊಬೇಕಾಗಿರೋದೇನು, ಗಾಲಿಯನ್ ಬ್ಯಾರ್ ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್. ದೇಹದ ರೋಗ ನಿರೋಧಕ ಶಕ್ತಿಯೇ ದೇಹದ ವಿರುದ್ಧ ಹೋರಾಡ್ತಾ ಇದೆ ಈಗ, ಅದ್ ನೆನಪಿರ್ಲಿ. ಮುಂದಿನ ಪೇಜ್ಗೆ ಹೋಗೋಣ. ಏನೇನಾದ್ರೂ ಹೊಸ ವಿಷಯ ಸಿಕ್ಕಿದ್ರೆ ನೋಡೋಣ. ಇಲ್ಲಿಯೂ ಸಹ ಯಾವುದು ಪರೀಕ್ಷೆಗೆ ಇಂಪಾರ್ಟೆಂಟ್ ಆದ ವಿಷಯ ಅಲ್ಲ. ಇಲ್ಲಿ ಬಂತು ಒಂದು ವಿಷಯ, ಕಾಂಟ್ರಾನ್ಸ್ಪ್ಲಾಂಟಿಂಗ್ ಕಿಡ್ನಿ ಅಂಡ್ ಹಾರ್ಟ್ ಪ್ರಿವೆಂಟ್ಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ರಿಜೆಕ್ಷನ್. ಏನ್ ಹೇಳ್ತಾ ಇದೆ ಅಂತಂದ್ರೆ, scientists have validated a unique protocol that can extend the survival of heart transplant in non-human primates without the need for immune suppression. ಇಷ್ಟೊತ್ತು ಇಮ್ಯೂನ್ ನೋಡಿದ್ವಲ್ವಾ, ಇಮ್ಯುನಿಟಿ ಅಂತಂದ್ರೆ ದೇಹದ ರೋಗ ನಿರೋಧಕ ಶಕ್ತಿ. ಹೊಸದಾಗಿ ಯಾವುದೋ ಒಂದು ದೇಹಕ್ಕೆ ಬಂತಂದ ತಕ್ಷಣ ಇದು ಆಕ್ಟಿವ್ ಆಗುತ್ತೆ. ಈ ಕೆಲವೊಂದ್ ಸಾರಿ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಲ್ವಾ, ಅಂತಂದ್ರೆ ಕೆಲವು ಜೀವಿಗಳಿಗೆ ಅಥವಾ ಮನುಷ್ಯರಿಗೆ ಬೇರೆ ಜೀವಿಯ ಅಂಗವನ್ನ, ಬೇರೆಯವರ ಅಂಗವನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಹೃದಯ ಕಸಿ ಮಾಡೋದು ಅಂತ ಹೇಳ್ಬಹುದು, ಅಥವಾ ಬೇರೆ ಹೃದಯವನ್ನು ಹಸ್ತಾಂತರಿಸಬಹುದು, ಸ್ಥಳಾಂತರಿಸೋದು, ವರ್ಗಾವಣೆ ಮಾಡೋದು, ಹೀಗೆ ಬೇರೆ ಬೇರೆ ಕಿಡ್ನಿ, ಹಾರ್ಟ್ ಇದನ್ನೆಲ್ಲವನ್ನ ವಿಜ್ಞಾನಿಗಳು ಟ್ರೈ ಮಾಡ್ತಾ ಇದ್ದಾರೆ. ಈಗ ಬೇರೆಯವರ ದೇಹದ ಭಾಗವನ್ನ ಇನ್ನೊಬ್ಬರ ದೇಹಕ್ಕೆ ಹಾಕಿದಾಗ ಅಲ್ಲಿ ಇರುತ್ತಲ್ವಾ ಇಮ್ಯೂನ್ ಸಿಸ್ಟಮ್, ಅದಕ್ಕೆ ಅದು ಹೊಸದು. ಹಾಗಾಗಿ ಅದ್ರ ವಿರುದ್ಧ ಅದು ಹೋರಾಡ್ಲಿಕ್ಕೆ ಪ್ರಾರಂಭಿಸುತ್ತೆ. ಏನ್ ಮಾಡುತ್ತೆ ಆಗ, ಅದನ್ನ ದೇಹದಿಂದ ಹೊರಗಾಕಲಿಕ್ಕೆ, ಅದು ಯಾವುದೊಂದು ರೋಗಾಣು ಇರಬಹುದು ಅಥವಾ ಅದೊಂದು ಅಪರಿಚಿತ ವಸ್ತು ಅಂತ ತಿಳ್ಕೊಂಡು ಅದ್ರ ವಿರುದ್ಧ ಹೋರಾಟಕ್ಕೆ ಪ್ರಾರಂಭಿಸಲಿಕ್ಕೆ ಶುರು ಆಗುತ್ತೆ. ಆದ್ರೆ ಈಗ ನೋಡಿ ಸೈಂಟಿಸ್ಟ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಪ್ರೋಟೋಕಾಲ್ ತಯಾರು ಮಾಡಿದ್ದಾರೆ. ಅಂದ್ರೆ ಈ ಮಾಡೆಲ್ ನಲ್ಲಿ ಏನಿರುತ್ತೆ ಅಂತಂದ್ರೆ, ವಿತೌಟ್ ನೀಡ್ ಆಫ್ ಇಮ್ಯುನೋ ಸಪ್ರೆಷನ್. ಇಮ್ಯೂನ್ ಸಪ್ರೆಷನ್ ಅಂತಂದ್ರೆ ಹೊಸ ಭಾಗ ದೇಹಕ್ಕೆ ಹಾಕಿದ್ರು, ಆಗ ಇಮ್ಯುನಿಟಿ ಆಕ್ಟಿವೇಟ್ ಆಯಿತು, ಅದು ಈಗ ಹೋರಾಡ್ಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಇದನ್ನ ಸಪ್ರೆಸ್ ಮಾಡಬೇಕು, ಇಮ್ಯುನಿಟಿ ಆಕ್ಟಿವೇಟ್ ಆಗಬಾರ್ದು, ಅದಕ್ಕೆ ಬೇರೆ ಬೇರೆ ಮೆಡಿಸಿನ್ಗಳನ್ನ, ಔಷಧಿಗಳನ್ನ ಕೊಡ್ತಾ ಇದ್ರು. ಈಗ ಸೈಂಟಿಸ್ಟ್ಗಳು ಕಂಡು ಹಿಡಿದ ಒಂದು ಮಾಡೆಲ್ ಪ್ರಕಾರ ಔಷಧಿ ಕೊಡಬೇಕು ಅಂತಿಲ್ಲ, ದೇಹಕ್ಕೆ ಆ ಅಂಗವನ್ನ ಸರಿಯಾಗಿ ಜೋಡಿಸಿದ್ರು ಸಹ ದೇಹದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ, ದೇಹ ಅದಕ್ಕೆ ಸರಿಯಾಗಿ ಸ್ಪಂದಿಸುತ್ತೆ ಅನ್ನುವಂತಹ ಒಂದು ಮಾಡೆಲ್ ಅನ್ನ ಸೈಂಟಿಸ್ಟ್ಗಳು ಕಂಡು ಹಿಡಿದಿದ್ದಾರೆ. ಕರೆಂಟ್ಲಿ ಮೋಸ್ಟ್ ಪೇಷಂಟ್ ಟೇಕ್ ಇಮ್ಯುನೋಸಪ್ರೆಸಿಂಗ್ ಡ್ರಗ್ಸ್ ಟು ಅವಾಯ್ಡ್ ರಿಜೆಕ್ಷನ್. ಅಂದ್ರೆ ಬೇರೆ ಒಂದು ಅಂಗ ಹಾಕಿದಾಗ ದೇಹ ಅದನ್ನ ರಿಜೆಕ್ಟ್ ಮಾಡುತ್ತೆ, ಯಾಕಂದ್ರೆ ಇದು ನನ್ನ ದೇಹದ ಅಂಗ ಅಲ್ಲ ಅಂತ ದೇಹಕ್ಕೆ ಗೊತ್ತಾಗ್ಬಿಡುತ್ತೆ. ಆಗ ಅದನ್ನ ರಿಜೆಕ್ಟ್ ಮಾಡುತ್ತೆ, ದೇಹ ಅದಕ್ಕೆ ಸ್ಪಂದಿಸೋದಿಲ್ಲ. ಅದಕ್ಕೋಸ್ಕರ ಸೈಂಟಿಸ್ಟ್ಗಳು ಏನ್ ಮಾಡ್ತಾ ಇದ್ರು, ಇಮ್ಯುನೋಸಪ್ರೆಸಿಂಗ್ ಡ್ರಗ್ಸ್ ಅನ್ನ ಕೊಡ್ತಾ ಇದ್ರು. ಬೇರೆ ಬೇರೆ ಮೆಡಿಸಿನ್ ಕೊಟ್ಟು ಅದು ಆಕ್ಟಿವೇಟ್ ಆಗಬಾರ್ದು, ದೇಹ ಅದನ್ನ ಒಪ್ಕೊಳ್ಳೋ ರೀತಿ ಮಾಡ್ತಾ ಇದ್ರು. ಈಗ ಅದು ಯಾವ್ದ್ರ ಅವಶ್ಯಕತೆ ಇಲ್ಲದೆ ಏನ್ ಮಾಡಬಹುದು, ದೇಹ ಅದನ್ನ ಒಪ್ಕೊಳ್ಳೋ ತರ ಕೆಲವೊಂದು ಪ್ರೋಟೋಕಾಲ್ ಅನ್ನ ಸೈಂಟಿಸ್ಟ್ಗಳು ರೆಡಿ ಮಾಡಿದ್ದಾರೆ. ಹಾಗಾಗಿ ಮುಂದೆ ಲೈಫ್ ಲಾಂಗ್ ಅಲ್ಲಿ ಅದರಿಂದ ಏನು ಬೇರೆ ಬೇರೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಅನ್ನೋದನ್ನ ಅವರು ಕಂಡು ಹಿಡಿತಾ ಇದ್ದಾರೆ. ಇದಾದ ನಂತರ ಮುಂದೆ ಇಡೀ ಒಂದು ಆರ್ಟಿಕಲ್ ಹೇಳೋದಂತಂದ್ರೆ ಟಿಬಿ ಬಗ್ಗೆ. ಕೆಲವು ದಿವಸಗಳ ಹಿಂದೆ ಟಿಬಿ ಬಗ್ಗೆ ಕೆಲವೊಂದು ಎಡಿಟೋರಿಯಲ್ ನಾವು ಗಮನಿಸಿದ್ವಿ. ಇವತ್ತು ಟಿಬಿ ಬಗ್ಗೆ ಒಂದು ಮುಖ್ಯವಾದ ಪಾಯಿಂಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಹೌಸ್ ಹೋಲ್ಡ್ ನ್ಯೂಟ್ರಿಷನಲ್ ಸಪೋರ್ಟ್ ಕ್ಯಾನ್ ಅವರ್ಟ್ 0.36 million ಟಿಬಿ ಡೆತ್ಸ್ ಅಂತಂದ್ರೆ, ನ್ಯೂ ಮಾಡೆಲಿಂಗ್ ಸ್ಟಡಿ ಸಜೆಸ್ಟ್ ದಟ್ ಓವರ್ 3,61,000 deaths and over 8,88,000 new TB cases can averted by 2035 at 50% coverage ನ್ಯೂಟ್ರಿಷನಲ್ ಸಪೋರ್ಟ್ ಟು ಟಿಬಿ ಪೇಷಂಟ್ ಅಂಡ್ ಹೌಸ್ ಹೋಲ್ಡ್ ಕಾಂಟ್ಯಾಕ್ಟ್. ಏನು ಪಾಯಿಂಟ್ ಅಂತಂದ್ರೆ, ಇಲ್ಲಿ ಟಿಬಿ ಬಂದಿರೋರಿಗೆ ಸರಿಯಾದ ಪೋಷಕಾಂಶಗಳನ್ನ ಕೊಟ್ಟು ಅವರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡ್ಬಿಟ್ರೆ ಟಿಬಿಯನ್ನ 50% ಕಡಿಮೆ ಮಾಡಬಹುದು ಅಂತ. ಅಂದ್ರೆ ಸರಿಯಾದ ಪೋಷಕಾಂಶ ಕೊಡಬೇಕು, ಒಳ್ಳೆಯ ಆಹಾರವನ್ನ ಅವರು ಸೇವಿಸಬೇಕು. ಹಾಗಾದ್ರೆ ಅವರ ಟಿಬಿಯ ಒಂದು ಪ್ರಮಾಣವನ್ನ, ಟಿಬಿಯಿಂದ ಮರಣವನ್ನ ಅಪ್ಪುವಂತಹ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಇದಿಷ್ಟೇ ನಾವು ತಿಳ್ಕೊಬೇಕಾಗಿರೋದು. ಬೇರೆ ಬೇರೆ ಡೇಟಾ ಇದೆ, ಎಲ್ಲವನ್ನ ನಾವು ಹಿಂದೆ ಒಂದ್ಸಾರಿ ಕವರ್ ಮಾಡಿದ್ದೇವೆ ಎಡಿಟೋರಿಯಲ್ ನಲ್ಲಿ, ಹಾಗಾಗಿ ಮತ್ತೆ ಅದನ್ನು ನೋಡ್ತಾ ಇಲ್ಲ. ಕೆಲವು ದಿವಸಗಳ ಹಿಂದಿನ PDF ಅನ್ನು ನೋಡಿದ್ರೆ ನಿಮ್ಗೆ ಸಿಗುತ್ತೆ ಅದರಲ್ಲಿ. ಇನ್ನು ಕೆಳಗಡೆ ಇನ್ನೊಂದು ಹೆಲ್ತ್ ಗೆ ಸಂಬಂಧಪಟ್ಟ ಅಂಶ ಇದೆ, ಹೌ ಟು ಅಚೀವ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಕ್ರಾಸ್ ಇಂಡಿಯಾ. ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತಂದ್ರೆ ಎಲ್ಲರಿಗೂ ಸರಿಯಾದ ಆರೋಗ್ಯ ಕೈಗೆಟುಕುವ ದರದಲ್ಲಿ ಸಿಗಬೇಕು. ಎಲ್ಲರಿಗೂ ಸಮರ್ಪಕವಾದ ಸರಿಯಾದ ಆರೋಗ್ಯ ಕೈಗೆಟುಕುವ ದರದಲ್ಲಿ ಸಿಗಬೇಕು. ಬಡವರಿಗೂ ಶ್ರೀಮಂತರಿಗೂ ಯಾವುದೇ ಭೇದ ಇರಬಾರದು, ಎಲ್ಲರೂ ಕಾಯಿಲೆಗಳಿಂದ ಮುಕ್ತರಾಗಬೇಕು. ಇದು ಅದರ ಉದ್ದೇಶ. ಈಗ ಇವರು ಒಂದು ಬುಕ್ ನ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ ದ ಬುಕ್ ಮಿಷನ್ ಪಾಸಿಬಲ್ ಬೈ ಆಥರ್ ಇದ್ದಾರೆ ಸ್ವಾಮಿ ಸುಬ್ರಹ್ಮಣ್ಯಂ ಅಂಡ್ ಅಪರಾಜಿತನ್ ಶ್ರೀವತ್ಸನ್. ಇಲ್ಲಿ ನೋಡಿ, ಇವು ಆ ಬುಕ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಜೆಸ್ಟ್ ವೇಸ್ ಟು ಪೇವ್ ದ ರೋಡ್ ಯೂನಿವರ್ಸಲ್ ಹೆಲ್ತ್ ಕವರೇಜ್. ಯೂನಿವರ್ಸ್ ಹೆಲ್ತ್ ಕವರೇಜ್ ಅನ್ನ ಹೇಗೆ ನಾವು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನ ತಿಳಿಸಿದಾರಂತೆ. ಇಂಡಿಯಾ ವಿಚ್ ಹ್ಯಾಸ್ ಪಾಪ್ಯುಲೇಷನ್ ಆಫ್ 143 crores. ಭಾರತದಲ್ಲಿ ಸುಮಾರು 143 ಕೋಟಿ ಜನರಿದ್ದಾರೆ. ಆಫ್ ವಿಚ್
ಚಿಲ್ಡ್ರನ್ ಅಮೌಂಟ್ ಫಾರ್ 38%, ಅದರಲ್ಲಿ 38% ಚಿಲ್ಡ್ರನ್ ಇದ್ದಾರೆ. ಅಂಡ್ ಸೀನಿಯರ್ ಸಿಟಿಸನ್ಸ್ 11%. ಈಗ ವಯಸ್ಸಾದವರು ಇರ್ತಾರಲ್ವಾ, ಸೀನಿಯರ್ ಸಿಟಿಸನ್ಸ್ 60 ವರ್ಷ ಮೇಲ್ಪಟ್ಟವರು, ಅವರು 11% ಇದ್ದಾರೆ. ಹೀಗಾಗಿ ಯೂನಿವರ್ಸ್ ಹೆಲ್ತ್ ಕವರೇಜ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಏನ್ ಮಾಡ್ಬೇಕು ಹಾಗಾದ್ರೆ ಯೂನಿವರ್ಸ್ ಹೆಲ್ತ್ ಕವರೇಜ್ ಅನ್ನು ನಾವು ಸಾಧಿಸಬೇಕು ಅಂತಂದ್ರೆ ಕೆಲವೊಂದು ಅಂಶಗಳನ್ನು ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಮುಖ್ಯವಾಗಿ ಪಬ್ಲಿಕ್ ಸಿಸ್ಟಮ್ ಅನ್ನ ಕರೆಕ್ಟ್ ಆಗಿ ನಾವು ಡೆವಲಪ್ ಮಾಡೋದು. ಇದರ ಪಾಯಿಂಟ್ ಗಳನ್ನ ನಾನು PDF ಅಲ್ಲಿ ಕೊಟ್ಟಿರ್ತೇನೆ, ನೀವು ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಯೂನಿವರ್ಸಲ್ ಹೆಲ್ತ್ ಕವರೇಜ್, ದ ಬುಕ್ ಮಿಷನ್ ಪಾಸಿಬಲ್ ಸಜೆಸ್ಟ್ ಪ್ರಾಕ್ಟಿಕಲ್ ವೇಸ್ ಟು ಪ್ರೊವೈಡ್ ಹೆಲ್ತ್ ಕೇರ್ ಫಾರ್ ಆಲ್ ಇಂಡಿಯನ್ಸ್ ಡಿಸ್ಪೈಟ್ ದಿ ಚಾಲೆಂಜಸ್ ಆಫ್ ಲಾರ್ಜ್ ಅಂಡ್ ಡೈವರ್ಸ್ ಪಾಪ್ಯುಲೇಷನ್. ದೊಡ್ಡ ಜನಸಂಖ್ಯೆ ಇದ್ರೂ ಸಹ ನಾವು ಎಲ್ರಿಗೂ ಸರಿಯಾದ ಆರೋಗ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಬುಕ್ ಹೇಳ್ತಾ ಇದೆ. ಯೂಸಿಂಗ್ ಟೆಕ್ನಾಲಜಿ ಫಾರ್ ಬೆಟರ್ ಹೆಲ್ತ್ ಕೇರ್, ಜಸ್ಟ್ ಲೈಕ್ ಆಧಾರ್ ಇಸ್ ಯೂಸ್ಡ್ ಫಾರ್ ಐಡೆಂಟಿಫಿಕೇಶನ್, healthcare can improve with modern tech like mobile phones and electronic medical records. Community health workers and doctors can form a team supported by specialists in hospital. ಏನು ಈ ಪಾಯಿಂಟ್ ಅರ್ಥ ಏನು ಅಂತಂದ್ರೆ, ಆಧಾರಿಗೋಸ್ಕರ ನಾವು ಕೆಲವೊಂದು ಹೊಸ ಹೊಸ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಆ ಮೂಲಕ ನಾವು ಪ್ರತಿಯೊಬ್ಬರಿಗೂ ಒಂದು ಐಡಿಯನ್ನ ಕೊಟ್ಟಿದ್ದೇವೆ, ಐಡೆಂಟಿಫಿಕೇಶನ್ ನಂಬರ್ನ ಕೊಟ್ಟಿದ್ದೇವೆ. ಪ್ರತಿಯೊಬ್ಬರಿಗೂ ಆಧಾರ್ ನಂಬರ್ ಇರುತ್ತೆ. ಅಂದ್ರೆ ಟೆಕ್ನಾಲಜಿಯನ್ನು ಆ ರೀತಿ ಉಪಯೋಗಿಸ್ಕೊಂಡಿದ್ದೇವೆ. ಅದೇ ರೀತಿ ನಾವು ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೊಬೈಲ್ ಮತ್ತೆ ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋದು. ಅಂದ್ರೆ ಒಬ್ಬ ಡಾಕ್ಟರ್ ಇರ್ತಾರೆ ಯಾವುದೋ ಒಂದು ದೂರದ ಹಳ್ಳಿಗಾಡಿನ ಪ್ರದೇಶದಲ್ಲಿ, ಅಲ್ಲಿ ಬೇರೆ ಬೇರೆ ಸಹಾಯಕ ಕೆಲಸಗಾರರು ಇರ್ತಾರೆ. ಮೊಬೈಲ್ ಮತ್ತೆ ಬೇರೆ ಬೇರೆ ಡಿವೈಸ್ಗಳನ್ನು ಯೂಸ್ ಮಾಡಿಕೊಂಡು ತಕ್ಷಣದ ಒಂದು ಕಾರ್ಯಗಳನ್ನ ಕೈಗೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ. ಕಮ್ಯುನಿಟಿ ಹೆಲ್ತ್ ವರ್ಕರ್ ಮತ್ತೆ ಡಾಕ್ಟರ್ ಎಲ್ಲ ಸೇರ್ಕೊಂಡು ಟೀಮ್ ಅನ್ನ ಬಿಲ್ಡ್ ಮಾಡೋದು. ಆ ಮೂಲಕ ಸ್ಪೆಷಲಿಸ್ಟ್ ಡಾಕ್ಟರ್ ಇರ್ತಾರಲ್ವಾ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ, ಅವರ ಸಹಾಯವನ್ನ ದೂರದ ಹಳ್ಳಿಗಳಿಂದನೇ ತೆಗೆದುಕೊಳ್ಳೋದು, ಬಹಳ ಬೇಗ ರೋಗಗಳನ್ನ ವಾಸಿ ಮಾಡೋದು. ಇದು ಮೊದಲನೇ ಅಂಶ. ಸ್ಟ್ರೆಂಥನಿಂಗ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ಸ್, ದ ಬುಕ್ ರೆಕಮೆಂಡ್ಸ್ ಇಂಪ್ರೂವಿಂಗ್ ಪಬ್ಲಿಕ್ ಹೆಲ್ತ್ ಸರ್ವಿಸಸ್, ರೆಡ್ಯೂಸ್ ಹೆಲ್ತ್ ಕೇರ್ ಕಾಸ್ಟ್ ಅಂಡ್ ಮೇಕಿಂಗ್ ಪ್ರೈವೇಟ್ ಹೆಲ್ತ್ ಕೇರ್ ಪಾರ್ಟ್ ಆಫ್ ದಿ ನ್ಯಾಷನಲ್ ಸಿಸ್ಟಮ್. ಒಂದು ಮುಖ್ಯವಾದ ಅಂಶ ಇಲ್ಲಿ ಏನು ಅಂತಂದ್ರೆ, ಎಲ್ಲರಿಗೂ ಸರಿಯಾಗಿ ಕೈಗೆಟುಕುವ ದರದಲ್ಲಿ ಆರೋಗ್ಯ ವ್ಯವಸ್ಥೆಯ ಎಲ್ಲ ಅವಕಾಶಗಳು, ಉಪಯೋಗಗಳು ಸಿಗಬೇಕು. ಅದೇ ರೀತಿ ಪ್ರೈವೇಟ್ ಹೆಲ್ತ್ ಕೇರ್, ಬೇರೆ ಬೇರೆ ಪ್ರೈವೇಟ್ ದೊಡ್ಡ ದೊಡ್ಡ ಕಂಪನಿಗಳಿರುತ್ತಲ್ವಾ, ಮೆಡಿಸಿನ್ ಮತ್ತೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅವರನ್ನು ಸಹ ಈಗ ರಾಷ್ಟ್ರ ಏನ್ ಮಾಡ್ಬೇಕು, ಅವರ ಒಂದು ಸಹಯೋಗವನ್ನ ತೆಗೆದುಕೊಂಡು ಎಲ್ಲಾ ಕಡೆ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ದೊರಕುವ ಹಾಗೆ ಮಾಡಬೇಕು. ಹೆಲ್ತ್ ಕೇರ್ ಟೀಮ್ ಸ್ಟ್ರಕ್ಚರ್, ಕಮ್ಯುನಿಟಿ ಹೆಲ್ತ್ ವರ್ಕರ್ಸ್ ಕ್ಯಾನ್ ಸರ್ವ್ 40,000 people each linked to district hospital and advanced medical facilities. Students in medical fields should get community training to strengthen local health care. ಈ ಪಾಯಿಂಟ್ ಅರ್ಥ ಏನು ಅಂತಂದ್ರೆ, ಮೊದಲೇ ಹೇಳಿದಾಗೆ ಕಮ್ಯುನಿಟಿ ಹೆಲ್ತ್ ವರ್ಕರ್ ಗಳನ್ನ ನಾವು ಡೆವಲಪ್ ಮಾಡೋದು, ಅಂದ್ರೆ ಒಂದು ಕಮ್ಯುನಿಟಿನ ಡೆವಲಪ್ ಮಾಡೋದು. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ ಸುಮಾರು, ಅಂದ್ರೆ ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಈ ತರ ಕಮ್ಯುನಿಟಿನ ಡೆವಲಪ್ ಮಾಡಿದಾಗ ಒಬ್ಬ ಒಂದು ಕಮ್ಯುನಿಟಿಯ ಸದಸ್ಯ ಇರ್ತಾನಲ್ಲ, ಅವನು ಸುಮಾರು 40,000 ಜನರನ್ನ ಸಹ ಸರ್ವ್ ಮಾಡಬಹುದು. ಅಂತಂದ್ರೆ ಇಲ್ಲಿ ನಾವು ಅವನೇ ಹೋಗಿ ಎಲ್ಲರನ್ನ ಪರೀಕ್ಷೆ ಮಾಡ್ತಾನೆ ಅಂತಲ್ಲ, ಬೇರೆ ಬೇರೆ ಡಿವೈಸ್ ಗಳನ್ನ, ಟೆಕ್ನಾಲಜಿನ ಚೆನ್ನಾಗಿ ಉಪಯೋಗಿಸ್ಕೊಂಡು ಆ ರೀತಿಯಾಗಿ ನಾವು ಸಾಧಿಸಬಹುದು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಮೆಡಿಕಲ್ ಸ್ಟೂಡೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದು, ಅವರಿಗೆ ಟ್ರೈನಿಂಗ್ ಕೊಡೋದು, ಆ ಮೂಲಕ ಲೋಕಲ್ ಹೆಲ್ತ್ ಕೇರ್, ಸ್ಥಳೀಯ ಆರೋಗ್ಯ ವ್ಯವಸ್ಥೆಯನ್ನ ಉತ್ತಮಗೊಳಿಸೋದು. ಇಂಡಿಯನ್ ಮೆಡಿಕಲ್ ಸರ್ವಿಸ್ ನ್ಯೂ IMS ಸಿಸ್ಟಮ್ ಸಿಮಿಲರ್ ಟು IAS ಫಾರ್ ಅಡ್ಮಿನಿಸ್ಟ್ರೇಷನ್ ಕುಡ್ ಮ್ಯಾನೇಜ್ ಹೆಲ್ತ್ ಕೇರ್ ಅಟ್ ದಿ ಡಿಸ್ಟ್ರಿಕ್ಟ್ ಅಂಡ್ ಸ್ಟೇಟ್ ಲೆವೆಲ್ಸ್. ಪ್ರತಿ ಜಿಲ್ಲೆಗೆ IAS ಆಫೀಸರ್ ಇರ್ತಾರೆ, ಇಡೀ ಜಿಲ್ಲೆಯ ಎಲ್ಲಾ ಒಂದು ವಿಷಯಗಳನ್ನು ನೋಡ್ಕೊಳ್ಳಿಕ್ಕೆ. ಅದೇ ರೀತಿ IMS ಅನ್ನುವಂತಹ ಒಂದು ಸರ್ವಿಸ್ ಅನ್ನ ಗವರ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಇಂಡಿಯನ್ ಮೆಡಿಕಲ್ ಸರ್ವಿಸ್ ಅಂತ. ಆ ಮೂಲಕ ಏನ್ ಮಾಡಬೇಕು, ಹೆಲ್ತ್ ಕೇರ್ ಮತ್ತೆ ಈಗ ಎಲ್ಲಾ ಹೆಲ್ತ್ ರಿಲೇಟೆಡ್ ಆಕ್ಟಿವಿಟೀಸ್ ಇರುತ್ತಲ್ವಾ, ಅದನ್ನ ನೋಡ್ಕೊಳ್ಳಿಕ್ಕೆ ಆ ಒಂದು IMS ಆಫೀಸರ್ಗಳು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಅಂದ್ರೆ ಅವರಿಗೆ ಮೊದಲು ಬೇರೆ ಬೇರೆ ಸರ್ಜನ್ ಅಥವಾ ದೊಡ್ಡ ದೊಡ್ಡ ಯಾವುದೇ ಒಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸ್ಪೆಷಲಿಸ್ಟ್ ಆಗಿರ್ಬೇಕಾಗುತ್ತೆ, ಸರಿಯಾದ ಎಲಿಜಿಬಿಲಿಟಿ ಇರಬೇಕಾಗುತ್ತೆ. ಒಂದು ಪರೀಕ್ಷೆ ಅಂತ ಬಂದಾಗ ನಾವೆಲ್ಲ IAS ಬಗ್ಗೆ ನೋಡ್ತೀವಲ್ವಾ, ಅದೇ ರೀತಿ IMS ಅನ್ನುವಂತಹ ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡಿ ಆ ಉದ್ಯೋಗಕ್ಕೋಸ್ಕರ ಬೇರೆ ಬೇರೆ ಜನರನ್ನ ತೆಗೆದುಕೊಳ್ಬೇಕು, ನೇಮಿಸಬೇಕು. Inspiration from eye care models. Eye care in South India connects villages to world-class hospital using telemedicine and technology. Model that can be extended to other health sector. ದಕ್ಷಿಣ ಭಾರತದಲ್ಲಿ ಐ ಕೇರ್ಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಕ್ರಾಂತಿ ಆಗಿದೆ. ಅಂದರೆ ಚಿಕ್ಕ ಚಿಕ್ಕ ವಿಲೇಜ್ಗಳಲ್ಲೂ, ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲೂ ಸಹ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತಪಾಸಣೆ ಕೇಂದ್ರಗಳಿದೆ. ಮತ್ತೆ ಆಗಾಗ ಬೇರೆ ಬೇರೆ ಈಗ ಕ್ಯಾಂಪ್ಗಳು ನಡೆಯುತ್ತೆ, ನೀವು ನೋಡಿರಬಹುದು. ಈಗ ಪೊರೆ ಬಗ್ಗೆ, ಕಣ್ಣಿನ ಪೊರೆ ಬಂದ್ರೆ ಅದನ್ನ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಮತ್ತೆ ಬೇರೆ ಬೇರೆ ಸಂಸ್ಥೆಗಳು ಸಹ ಇದನ್ನ ಆವಾಗ ನಡೆಸ್ತಾನೆ ಇರುತ್ತೆ. ಈ ರೀತಿ ಎಲ್ಲಾ ರಾಜ್ಯಗಳು ಬೇರೆ ಬೇರೆ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಇಂಥ ಕ್ಯಾಂಪ್ಗಳನ್ನಾಗ್ಲಿ ಅಥವಾ ಇಂಥ ವ್ಯವಸ್ಥೆಗಳನ್ನ ರೂಪಿಸಬೇಕು ಅಂತ ಹೇಳ್ತಿದ್ದಾರೆ. ಕೋಆಪರೇಷನ್ ವಿತ್ ಪ್ರೈವೇಟ್ ಹೆಲ್ತ್ ಕೇರ್, ಪ್ರೈವೇಟ್ ಮೆಡಿಕಲ್ ಸೆಂಟರ್ಸ್ ಅಂಡ್ ಫೌಂಡೇಶನ್ ಶುಡ್ ವರ್ಕ್ ಅಲಾಂಗ್ ಸೈಡ್ ಪಬ್ಲಿಕ್ ಸಿಸ್ಟಮ್ ಟು ಆಫರ್ ಹೈ ಕ್ವಾಲಿಟಿ ಹೆಲ್ತ್ ಕೇರ್.
ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಎರಡೂ ಒಟ್ಟಿಗೆ ಸೇರ್ಕೊಂಡು ಒಳ್ಳೆಯ ಉತ್ತಮ ಗುಣಮಟ್ಟದ ಹೆಲ್ತ್ ಕೇರ್ ಅನ್ನ ಜನರಿಗೆ ಕೊಡಬೇಕು ಅಂತ ಈ ಒಂದು ಪಾಯಿಂಟ್ ನ ಅರ್ಥ. ಇದಾದ ನಂತರ ಮುಂದಿನ ಪೇಜ್ಗೆ ಹೋಗೋಣ. ಇಲ್ಲಿ ಟ್ರಂಪ್ ಅವರ ಬಗ್ಗೆ ಇನ್ನೂ ಸಹ ವಿಷಯಗಳು ಮುಗಿತಾನೆ ಇಲ್ಲ. ಅವರು ದಿವಸ ದಿವಸ ಹೊಸದೇನಾದ್ರೂ ಮಾಡ್ತಾ ಇರ್ತಾರೆ. ಅದರ ಬಗ್ಗೆ ದೊಡ್ಡ ದೊಡ್ಡ ಆರ್ಟಿಕಲ್ ಅನ್ನ ಕೊಡ್ತಾ ಇರ್ತಾರೆ. ಅದನ್ನ ನಾವು ಪ್ರತಿಯೊಂದು ಸಹ ಓದ್ಬೇಕು ಅನ್ನುವ ಅವಶ್ಯಕತೆ ಇರೋದಿಲ್ಲ. ಇನ್ನು ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಡೇಂಜರಸ್. ಇದರಲ್ಲಿ ಮೊದಲು ಹೇಳಿದ್ವಲ್ವಾ, ಟ್ರಂಪ್ ಅವರು ಪ್ಯಾರಿಸ್ ಅಗ್ರಿಮೆಂಟ್ ಇಂದ ಹೊರಗೆ ಬಂದಿದ್ದಾರೆ. ಜಿಸ್ಟ್ ಅನ್ನ ನೋಡಿದ್ರೆ ಸಾಕಾಗುತ್ತೆ ನಾವು. ಪ್ಯಾರಿಸ್ ಅಗ್ರಿಮೆಂಟ್ ಹ್ಯಾಸ್ ನಿಯರ್ಲಿ 200 parties, but the US, with the world's most largest and highly industrialized economy, is particularly important. ಪ್ಯಾರಿಸ್ ಅಗ್ರಿಮೆಂಟ್ ಇಂದ ಟ್ರಂಪ್ ಅವರು ಹೊರಗೆ ಬಂದಿದ್ದಾರೆ ಅನ್ನೋದು ನಿಮಗೆ ಗೊತ್ತು. ಆದ್ರೆ ಅದರಲ್ಲಿ ಬೇರೆ ಬೇರೆ ಕಂಟ್ರೀಸ್ಗಳು ಇತ್ತು. ಸುಮಾರು 200 ಪಾರ್ಟೀಸ್ಗಳು, ಬೇರೆ ಬೇರೆ ಎಲ್ಲ ಸೇರಿಸಿ ಸುಮಾರು 200 ಸಂಸ್ಥೆಗಳು ಅಥವಾ ದೇಶಗಳು ಅದರಲ್ಲಿ ಇದ್ವು. ಆದ್ರೆ US ಅನ್ನೋದೇನು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡ್ ಹೈಲಿ ಇಂಡಸ್ಟ್ರಿಯಲೈಸ್ಡ್ ಕಂಟ್ರಿ ಎಕಾನಮಿ. ಹೆಚ್ಚು ಇಂಡಸ್ಟ್ರಿಗಳಿರೋದು ಚೀನಾ ಮತ್ತೆ US, ಇದೆರಡರ ನಡುವೆ ಆಲ್ಮೋಸ್ಟ್ ಪೈಪೋಟಿ ನಡೀತಾನೆ ಇರುತ್ತೆ. ಹೀಗಾಗಿ ಅದು ಹೊರಗೆ ಹೋಗಿದೆ ಅಂತಂದ್ರೆ ಅದು ಎಷ್ಟೋ ಪರಿಸರಕ್ಕೆ ಸಂಬಂಧಪಟ್ಟ ಸರಿಯಾದ ಕ್ರಮಗಳನ್ನ ಕೈಗೊಳ್ಳದೇ ಇಲ್ಲ. ಇಂಡಸ್ಟ್ರಿ ಹೆಚ್ಚಾಗ್ತಾ ಹೋಗುತ್ತೆ, ಅದರಿಂದ ಅಪಾಯ ಆಗೋದು ಎಲ್ರಿಗೂ. ಅಗ್ರಿಮೆಂಟ್ ಹೋಲ್ಡ್ಸ್ ದಿ ವಾಸ್ಟ್ ಮೆಜಾರಿಟಿ ಆಫ್ ದಿ ವರ್ಲ್ಡ್ಸ್ ಕಂಟ್ರೀಸ್ ಟು ಕೀಪಿಂಗ್ ಇನ್ಕ್ರೀಸ್ ಇನ್ ದ ಗ್ಲೋಬಲ್ ಅವರೇಜ್ ಟೆಂಪರೇಚರ್ ಟು ವೆಲ್ ಬಿಲೋ 2% ಡಿಗ್ರಿ ಸೆಲ್ಸಿಯಸ್. ಪ್ಯಾರಿಸ್ ಅಗ್ರಿಮೆಂಟ್ ಏನ್ ಹೇಳುತ್ತೆ, ಎಲ್ಲಾ ದೇಶಗಳು ಅದಕ್ಕೆ ಸೈನ್ ಮಾಡಿರ್ತಾರಲ್ವಾ, ಆ ದೇಶಗಳು ಏನ್ ಮಾಡ್ಬೇಕು, ಗ್ಲೋಬಲ್ ಅವರೇಜ್ ಟೆಂಪರೇಚರ್, ಜಾಗತಿಕ ತಾಪಮಾನ ಇದೆಯಲ್ವಾ, ಅದನ್ನ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇಡ್ಲಿಕ್ಕೆ ಕ್ರಮಗಳನ್ನ ಕೈಗೊಳ್ಳಬೇಕು. and to endeavor to limit the temperature increase to 1.5 degree Celsius above pre-industrial levels. Pre-industrial level ಅಂತಂದ್ರೆ ಬಹಳ ಮೊದಲು ಇಂಡಸ್ಟ್ರಿಗಳು ತಯಾರಾಗ್ತಾ ಇದ್ವಲ್ವಾ, ಆಗನಕ್ಕಿಂತ ನಾವು 1.5 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಅದಕ್ಕಿಂತ ಹೆಚ್ಚಾಗಲಿಕ್ಕೆ ಬಿಡಬಾರದು. ಹಾಗಾಗಿ ಈ ಒಂದು ಅಗ್ರಿಮೆಂಟ್ ಮೂಲಕ ಅದಕ್ಕೆ ಯಾರ್ಯಾರು ಸೈನ್ ಮಾಡಿರ್ತಾರೋ ಅವರು ಇದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಅಂತಂದ್ರೆ ತಮ್ಮ ಪಾಲಿಸಿ ಮೇಕಿಂಗ್ ಅಲ್ಲಿ ಯಾವುದಾದ್ರು ಒಂದು ಕಾನೂನನ್ನ ಅಥವಾ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಬೇಕಾದ್ರೆ ಈ ಪ್ಯಾರಿಸ್ ಅಗ್ರಿಮೆಂಟ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಪರಿಸರಕ್ಕೆ ಸ್ನೇಹಿಯಾದ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಈಗ US ಇದರಿಂದ ಹೊರಗೆ ಹೋಗಿದೆ. ಹೊರಗೆ ಹೋದ್ಮೇಲೆ ಏನ್ ಮಾಡ್ತಾರೆ, ಬೇಕಾಬಿಟ್ಟಿಯಾಗಿ ಪರಿಸರವನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅದರಿಂದ ಮತ್ತೆ ಭೂಮಿಯ ಉಷ್ಣಾಂಶ ಹೆಚ್ಚುತ್ತಾ ಹೋಗುತ್ತೆ. At present, rich countries have committed to providing $300 billion a year, poor ones until 2035. ಇದರ ಇನ್ನೊಂದು ಅಂಶ ಏನಂತಂದ್ರೆ, ಶ್ರೀಮಂತ ದೇಶಗಳಿರುತ್ತವಲ್ವಾ, ಅವರು ಬಡ ದೇಶಗಳಿಗೆ ಈ ತರ ಪರಿಸರ ಸ್ನೇಹಿ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಏನ್ ಮಾಡ್ಬೇಕು, ಒಂದು ವರ್ಷಕ್ಕೆ $300 ಬಿಲಿಯನ್ ಸಹಾಯ ಮಾಡಬೇಕು. ಮೊದಲು ಎಷ್ಟಿತ್ತು ಅಂತಂದ್ರೆ 100 ಬಿಲಿಯನ್ ಬೈ 2022 ಇಯರ್ಸ್. ಮೊದಲು 2 ವರ್ಷಕ್ಕೆ ಒಂದ್ಸಾರಿ $100 ಬಿಲಿಯನ್ ಅನ್ನ ಕೊಡಬೇಕು ಅಂತಿತ್ತು. ಆದ್ರೆ ಅವ್ರು ಸರಿಯಾಗಿ ಕೊಡ್ಲೇ ಇಲ್ಲ. ಈಗ ಅದನ್ನ ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ. $300 ಬಿಲಿಯನ್ a year ಅಂತಂದ್ರೆ ವರ್ಷಕ್ಕೆ $300 ಬಿಲಿಯನ್ ಅನ್ನ ಅವರು ಹಣಕಾಸಿನ ಸಹಾಯವನ್ನು ನೀಡಬೇಕು ಅಂತ ಅದರ ಅಡಿಯಲ್ಲಿ ಹೇಳಲಾಗಿದೆ. ಇದು ಟ್ರಂಪ್ ಅವರಿಗೆ ಸ್ವಲ್ಪ ಇರಿಸು ಮುರುಸು ಉಂಟು ಮಾಡಿದೆ. ಮತ್ತೆ ಅದರಿಂದ ನನಗೆ ಯಾವ ಕೇರು ಇಲ್ಲ, ಅದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ ಅಂತ ಅವರು ಅದನ್ನ ಬಿಟ್ಟು ಹೊರಗೆ ಬಂದಿದ್ದಾರೆ. ಅವರದ್ದು ಇನ್ನೊಂದು ವಿಷಯ ಏನ್ ನೋಡ್ಕೊಳ್ಳಿ, ಬಿಲ್ಡಿಂಗ್ ಸೂಪರ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳಿದ್ದೇವೆ ನಾವು, AI ಅಂತ. ಈಗ SI ಬರ್ತಾ ಇದೆ. SI ಅಂತಂದ್ರೆ ಇದನ್ನು ಇನ್ನು ಅಫಿಷಿಯಲ್ ಟರ್ಮ್ ಅಲ್ಲ, ಇವರು ಇಲ್ಲಿ ಕೊಟ್ಟಿರೋದು ಅಷ್ಟೇ. ಸೂಪರ್ ಇಂಟೆಲಿಜೆನ್ಸ್. ಸ್ಟಾರ್ ಗೇಟ್ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸ್ಟಾರ್ ಗೇಟ್ ಅಂತಂದ್ರೆ ಏನು, ದ $500 ಬಿಲಿಯನ್ ಪ್ರಾಜೆಕ್ಟ್, ಸುಮಾರು $500 ಬಿಲಿಯನ್ ಮೌಲ್ಯದ ಒಂದು ಪ್ರಾಜೆಕ್ಟ್ ಇದು. ಅನೌನ್ಸ್ಡ್ ಬೈ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್, ಸೀಕ್ಸ್ ಟು ಸಾಲಿಡಿಫೈ ಅಮೆರಿಕಾಸ್ ಪೊಸಿಷನ್ ಆಸ್ ಡಾಮಿನೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಪವರ್. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಿದೆ. ಓಪನ್ AI, ಮೈಕ್ರೋಸಾಫ್ಟ್, ಒರಾಕಲ್ ಅನ್ನುವಂತ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳನ್ನ ಒಟ್ಟುಗೂಡಿಸ್ಕೊಂಡು ಟ್ರಂಪ್ ಅವರು ಸುಮಾರು $500 ಬಿಲಿಯನ್ ಒಂದು ಪ್ರಾಜೆಕ್ಟ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ವಿಶ್ವದಲ್ಲೇ ಇಷ್ಟು ದೊಡ್ಡ ಮಟ್ಟದ ಆರ್ಟಿಫಿಷಿಯಲ್ ಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ ಇನ್ನೂವರೆಗೂ ಯಾರು ಕೈ ಹಾಕಿರ್ಲಿಲ್ಲ. ಚೀನಾದಲ್ಲೂ ಸಹ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇಲ್ಲ. ಹಾಗಾಗಿ ಟ್ರಂಪ್ ಅವರ ಮಹತ್ವಾಕಾಂಕ್ಷೆ ಏನು, ಜಗತ್ನಲ್ಲೇ ಅದ್ಭುತವಾದ AI ಸೂಪರ್ ಪವರ್ ಅನ್ನಾಗಿ ಮಾಡೋದು ಅಮೆರಿಕಾವನ್ನ. ಹಾಗಾಗಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ. ಅಂತಂದ್ರೆ AI ಇಲ್ಲಿ ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ಇರುವಂತ AI ನಾವು ಯೂಸ್ ಮಾಡ್ತೀವಲ್ಲ, ಈ ಚಾಟ್ GPT ಆಗಿರ್ಬಹುದು ಅಥವಾ ಬಾರ್ಡ್, ಎಷ್ಟೋ AI ಟೂಲ್ಗಳು ಬಂದಿವೆ. ಇದೆಲ್ಲ ಈ ಒಂದು ಪ್ರಾಜೆಕ್ಟ್ ಮುಂದೆ ಅಂದ್ರೆ ಏನೂ ಅಲ್ಲ, ಕ್ಷುಲ್ಲಕ ಅಂತ ಹೇಳ್ಬಹುದು. ಇದೆಲ್ಲ ನ್ಯಾರೋ AIಗಳು, ಇದೆಲ್ಲ ವೀಕ್ AI ಅಂತ ಕರಿತೇವೆ ನಾವು. ಅಂತಂದ್ರೆ ಇದರಲ್ಲಿ ಜಸ್ಟ್ ನಾವು ಮಾಹಿತಿನ ತಿಳ್ಕೋಬಹುದು, ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೋತಾ ಹೋಗಬಹುದು. ಆದ್ರೆ ಈ ಪ್ರಾಜೆಕ್ಟ್ ನಲ್ಲಿ ಒಂದು ಸೂಪರ್ ಇಂಟೆಲಿಜೆನ್ಸ್ ತರಹದ ಒಂದು AI ಅನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸುಮಾರು 5 ವರ್ಷದ ಪ್ರಾಜೆಕ್ಟ್ ಇದು. ಇನ್ನು 4 ರಿಂದ 5 ವರ್ಷಗಳಲ್ಲಿ ಇದು ತಯಾರಾಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಮೊದಲು ನೀವು ನೆನಪಿಟ್ಕೊಳ್ಬೇಕಾಗಿರೋದು ಸ್ಟಾರ್ ಗೇಟ್ ಪ್ರಾಜೆಕ್ಟ್, AI ಸಂಬಂಧಪಟ್ಟಂತ ಪ್ರಾಜೆಕ್ಟ್.
ಟ್ರಂಪ್ ಅವರು ಓಪನ್ ಎಐ ಮತ್ತೆ ಬೇರೆ ಬೇರೆ ಕಂಪನಿಗಳನ್ನ ಒಟ್ಟುಗೂಡಿಸಿ ಇದನ್ನ ಮಾಡ್ತಾ ಇದ್ದಾರೆ. ಇದಾದ ನಂತರ ಕೆಲವೊಂದು ಇಂಟರ್ನ್ಯಾಷನಲ್ ಸುದ್ದಿಗಳಲ್ಲಿ ಚೀನಾಸ್ ಫಾರಿನ್ ಮಿನಿಸ್ಟರ್ ಟೆಲ್ಸ್ ರುಬಿಯೋ ಟು ಬಿಹೇವ್ ಯುವರ್ ಸೆಲ್ಫ್ ಇನ್ ಫೋನ್ ಕಾಲ್. ಚೀನಾದ ಫಾರಿನ್ ಮಿನಿಸ್ಟರ್ ಏನ್ ಹೇಳ್ತಾ ಇದ್ದಾರೆ US ಸೆಕ್ರೆಟರಿಗೆ, ಬಿಹೇವ್ ಯುವರ್ ಸೆಲ್ಫ್ ಅಂತಂದ್ರೆ ನಿಮ್ ಪಾಡಿಗೆ ನೀವಿರಿ ಅಷ್ಟೇ, ಮತ್ತೇನು ಹೆಚ್ಚು ಬೇರೆ ಕಡೆ ಮೂಗು ತೋರ್ಸ್ಲಿಕ್ಕೆ ಬರಬೇಡಿ ಅಂತ ಟ್ರಂಪ್ ಬಂದ್ಮೇಲೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರಲ್ವಾ, ಅದ್ರ ಬಗ್ಗೆ ಅವರು ಆ ತರ ಹೇಳ್ತಾ ಇದ್ದಾರೆ. ಇದಾದ ನಂತರ ಸ್ಪೋರ್ಟ್ಸ್ ಬಂತು. ಸ್ಪೋರ್ಟ್ಸ್ ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಏನಾಗ್ತಾ ಇಲ್ಲ, ಹಾಗಾಗಿ ನಾವು ಏನಾದ್ರು ದೊಡ್ಡ ಬೆಳವಣಿಗೆ ಇದ್ರೆ ಅದನ್ನ ಗಮನಿಸ್ತೇವೆ. ಹಿಂದೋರ್ ನೋಡಿ ಒಂದು ಉಲ್ಟಾ ಇಮೇಜ್ ಕೊಟ್ಟಿರ್ತಾರ ಇಲ್ಲೊಂದು ಕೊಟ್ಟಿದ್ದಾರೆ. ಅಂತಂದ್ರೆ ಇದು ಏನು ಸೂಚಿಸುತ್ತೆ ಅಂತಂದ್ರೆ, ರಿಪಬ್ಲಿಕ್ಸ್ ಮಿರರ್ ಅವರು ತಮ್ಮ ಪತ್ರಿಕೆನ ಏನ್ ಹೇಳ್ತಾ ಇದ್ದಾರೆ, ಜರ್ನಲಿಸಂ ಹೇಗಿರ್ಬೇಕು ಅಂತಂದ್ರೆ ಅದು ಸಮಾಜವನ್ನ ಕನ್ನಡಿ ತರ ತೋರಿಸ್ತಾ ಇರಬೇಕು. ನೀವು ಸಮಾಜ ಹೇಗಿದ್ಯೋ ಆ ರೀತಿ ಕನ್ನಡಿ ತರ ನಾವು ತೋರಿಸ್ತಾ ಇದ್ದೇವೆ. ರಿಪಬ್ಲಿಕ್ ಡೇ ವಿ ರಿಅಫರ್ಮ್ ಅವರ್ ಕಮಿಟ್ಮೆಂಟ್ ಟು ಜರ್ನಲಿಸಂ ದಟ್ ಸ್ಟ್ರೆಂಥನ್ಸ್ ಡೆಮೋಕ್ರಸಿ ಟುಡೇ ಅಂಡ್ ಆಲ್ವೇಸ್. ಯಾವಾಗಲೂ ನಾವು ಡೆಮೋಕ್ರಸಿಯನ್ನ ಕಾಪಾಡಿಕೊಳ್ಳಲಿಕ್ಕೆ ಮುಂದಾಗಿದ್ದೇವೆ. ಮೊದಲು ಹಾಗೆ ಇದ್ವಿ, ಮುಂದೂ ಸಹ ಹಾಗೆ ಇರ್ತೇವೆ. ಜರ್ನಲಿಸಂ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಮ್ಮಿಂದ ನೀವು ಕಲ್ತ್ಕೋಬೇಕು ಅನ್ನೋ ತರ ಇದೆ ಅದು. ಇನ್ನು ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ಬೇರೆ ವಿಷಯಗಳು ಯಾವುದು ಮುಖ್ಯ ಇಲ್ಲ. ಇದಾದ ನಂತರ ಸಂಡೇ ಕೆಲವೊಂದ್ಸರಿ ಏನ್ ಮಾಡ್ತಾರೆ, ನ್ಯೂಸ್ ಇನ್ ಫ್ರೇಮ್ಸ್ ಹಲವಾರು ಇಮೇಜ್ ಅನ್ನ ಕೊಡ್ತಾರೆ. ಅದರ ಮೂಲಕ ಓದೋರಿಗೆ ಬೇರೆ ಬೇರೆ ಸುದ್ದಿಯನ್ನು ತಿಳಿಸ್ತಾರೆ. ಇಲ್ಲಿ ದಾಲ್ ಲೇಕ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ, ಶ್ರೀನಗರದಲ್ಲಿದೆ. ಅದನ್ನ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಅದು ಆ ಒಂದು ಶ್ರೀನಗರದ ದಾಲ್ ಲೇಕ್ ನ ಬಗ್ಗೆ ಬೇರೆ ಬೇರೆ ಇಮೇಜ್ ಅನ್ನು ಕೊಟ್ಟಿದ್ದಾರೆ. ಹೇಗಿದೆ ಅಲ್ಲಿ ವಾತಾವರಣ, ಯಾವ ತರ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇದೆ, ಮತ್ತೆ ಹೇಗೆ ಅಲ್ಲಿ ನಾವು ಐಸು ಮತ್ತೆ ಬೇರೆ ಬೇರೆ ಚಿತ್ರಗಳ ಮೂಲಕ ನಾವು ನೋಡಬಹುದು ಅಷ್ಟೇ. ಮುಖ್ಯವಾದ ವಿಷಯ ಅಂತ ಏನೂ ಇಲ್ಲ ಇದರಲ್ಲಿ. ಫೋಟೋಗಳನ್ನ ಕೊಟ್ರೆ ಸಂಡೇ ಒಂಥರ ಮ್ಯಾಗಝಿನ್ ತರ ಅನ್ಸುತ್ತೆ. ಇದು ಬರೀ ಪತ್ರಿಕೆ ಮಾತ್ರ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡೋಕೆ ಈ ತರ ಬೇರೆ ಬೇರೆ ವಿಧಾನಗಳನ್ನ ಅವರು ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ಇದರ ನೋಟ್ಸ್ ಅನ್ನ PDF ಅನ್ನ ನಾವು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ, ನೀವು ಬೇಕಾದಾಗ ರೆಫರ್ ಮಾಡಬಹುದು. ಸ್ಯಾಟರ್ಡೆ ಸಂಡೇ ವೊಕ್ಯಾಬುಲರಿ ಹಾಗೂ ಬೇರೆ ಬೇರೆ ಕ್ವಶನ್ ಗಳನ್ನ ನಾವು ನೋಡೋದಿಲ್ಲ. ಇಡೀ ವಾರ ನೋಡಿದಂತಹದನ್ನ ಮತ್ತೆ ರಿವಿಷನ್ ಮಾಡ್ಕೊಳ್ಳಿ. ನಾಳೆಯಿಂದ ಮತ್ತೆ ವೊಕ್ಯಾಬುಲರಿ ಹಾಗೂ PYQ ಅನ್ನ ಡಿಸ್ಕಸ್ ಮಾಡೋಣ. ಹಾಗಾಗಿ ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.